ಹಾಯ್ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವಿಲಾಸ್ ರಾಠೋಡ್ ಅಂತ. ಸೊ ತಾವೆಲ್ಲರೂ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಈಗ ಪ್ರಯತ್ನ ಪಡ್ತಾ ಇದ್ದೀರಾ. ಆ್ಯಂಡ್ ಮುಂಬರುತ್ತಿರುವಂಥ ಒಂದು KS ಎಕ್ಸಾಮಲ್ಲಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರಬೇಕು, ತಾನೊಬ್ಬ ಒಳ್ಳೆಯ ಅಧಿಕಾರಿ ಆಗಬೇಕಂತ ಒಂದು ನಿಟ್ಟಿನಲ್ಲಿ ತಾವು ಪ್ರಯತ್ನ ಪಡ್ತಾ ಇದ್ದೀರಾ. ಅದೇ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟವಾದ ಹೆಜ್ಜೆಯನ್ನು ಇನ್ಸೈಟ್ IAS ನೀಡ್ತಾ ಇದೆ. ಸೊ ಈ KS ಅಭ್ಯರ್ಥಿಗಳಿಗೆ ಒಂದು ಸುಲಭವಾಗಿ ಮತ್ತು ಅವರಿಗೊಂದು ಅಚ್ಚುಕಟ್ಟವಾಗಿ ಒಂದು ಗುಣಮಟ್ಟದ ಒಂದು ಕ್ಲಾಸಸ್ ಸಿಗಬೇಕು ಅಂತ ಇದೊಂದು ಸುಂದರವಾಗಿರುವಂಥ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಕೈಂಡ್ ಆಫ್ ಯಾವ ಥರ ಅಂದರೆ ಜಿಸ್ಟ್ ಅಂತ. ಸೊ ಜಿಸ್ಟ್ ಅಂದರೆ ಈಗ ಆಲ್ಮೋಸ್ಟ್ ನೀವು KSಗೆ ಎಕನಾಮಿಕ್ಸ್ ಸರ್ವೆ ಓದಿರ್ತೀರಾ, ಬಜೆಟ್ ಓದಿರ್ತೀರಾ. ಬಟ್ ಈಗ ಲಾಸ್ಟ್ ಮೂಮೆಂಟಲ್ಲಿ ಫಾರ್ ಕ್ವಿಕ್ ರಿವಿಷನ್ ಏನೋ ಒಂದು ಯಾವುದೇ ಒಂದು ಮಟೀರಿಯಲ್ ಅತ್ಯಂತ ಕಡಿಮೆ ಕ್ವಾಂಟಿಟಿಯಲ್ಲಿ ಅತ್ಯಂತ ಒಳ್ಳೆಯ ಗುಣಮಟ್ಟದಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಸಿಕ್ಕರೆ ತುಂಬ ವಿದ್ಯಾರ್ಥಿಗಳು ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ಆ್ಯಂಡ್ ಅವರ ಒಂದು ಸಕ್ಸಸ್ಸಲ್ಲಿ ಕೂಡ ಅವರಿಗೆ ಒಂದು ಪ್ರಮುಖ ಪಾತ್ರ ಕೂಡ ವಹಿಸುತ್ತೆ. ಸೊ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂರಕ್ಷಣೆ ಹಾಗೂ ರಫ್ತು ನಿಗಮ ನಿಯಮಿತ್ ಕೆಫೆಕ್. ನೋಡಿ, ಕೆಫೆಕ್ ಅಂದರೆ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್. ಸೊ ಕ್ಯಾಪೆಕ್ ಅಂತೇಳಿ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ. ಆ್ಯಂಡ್ ಇನ್ನೊಂದು ನೋಡಿ, ಆಹಾರ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ರೈಟ್. ನೆಕ್ಸ್ಟ್ ನೋಡಿ, ಪ್ರಸಕ್ತ ಸಾಲಿನಲ್ಲಿ ಶಿವಮೊಗ್ಗ, ಸೋಗಾನೆ, ವಿಜಯಪುರದ ಇಟಂಗಿಹಾಳ್ ಮತ್ತು ಬೆಂಗಳೂರು ಗ್ರಾಮಾಂತರ ಪುಂಜನಹಳ್ಳಿಯಲ್ಲಿ ಸ್ಥಾಪಿಸಲಾಗುವುದು. ಗೊತ್ತಿರಲಿ, ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ಕೆಳಗಿನ ಯಾವೆಲ್ಲ ಪ್ರದೇಶಗಳಲ್ಲಿ ಸೊ ಆಹಾರ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಅಂತ ಕ್ವಶನ್ ಕೇಳ್ತಾರೆ. ಸೊ ಆನ್ಸರ್ ಈ 3 ಪ್ಲೇಸ್ ಗೊತ್ತಿರಲಿ: ಶಿವಮೊಗ್ಗ, ಬಿಜಾಪುರ್ ಮತ್ತು ಇನ್ನೊಂದು ಯಾವುದಂದರೆ ಇಲ್ಲಿ ಬೆಂಗಳೂರು ರೈಟ್. ಬೆಂಗಳೂರು ಗ್ರಾಮಾಂತರ ರೈಟ್. ಬೆಂಗಳೂರು ರೂರಲ್ ಅಂತ ಕರಿತೀವಿ, ಬೆಂಗಳೂರು ಅರ್ಬನ್ ಅಲ್ಲ. ನಿಮ್ಮನ್ನು ಕನ್ಫ್ಯೂಸ್ ಮಾಡಬೇಕಂತ ಬೆಂಗಳೂರು ಅರ್ಬನ್ ಕೊಟ್ಬಿಡ್ತಾರೆ, ಅದು ರಾಂಗ್ ಸ್ಟೇಟ್ಮೆಂಟ್. ಬೆಂಗಳೂರು ರೂರಲ್, ಬಿಜಾಪುರ ಅಥವಾ ವಿಜಯಪುರ ಆ್ಯಂಡ್ ಶಿವಮೊಗ್ಗ, ಇವು 3 ಪ್ಲೇಸ್ ಗೊತ್ತಿರಲಿ. ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆಹಾರ ಪಾರ್ಕ್ಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೆಕ್ಸ್ಟ್, ರೈತ ಉತ್ಪಾದಕ ಸಂಸ್ಥೆಗಳನ್ನು. ಸೊ FPO ನೋಡಿ, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್, FPO ಟು ಸ್ಟ್ರೆಂಗ್ತನ್ ಸೊ ದೇರ್ ಕ್ಯಾಪಾಸಿಟಿ ಆ್ಯಂಡ್ ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸ್. ನೋಡಿ, ರೈತ ಉತ್ಪಾದಕ ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಒಂದು ರೈತರ ಒಂದು ಸಮೃದ್ಧಿ ಮತ್ತು ಅಭಿವೃದ್ಧಿಗೋಸ್ಕರ ಈ ಸಂಸ್ಥೆ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಮಂಡ್ಯ ಜಿಲ್ಲೆಯ VC ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಕುರಿತು ಪರಿಶೀಲಿಸಲು ತಜ್ಞರ ಸಮಿತಿಯನ್ನು ರಚಿಸಲಾಗುವುದು. ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಒಂದು VC ಫಾರಂನಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ, ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಕರ್ನಾಟಕದಲ್ಲಿ ಫುಲ್ ಫ್ಲೇಜ್ಡ್ ಆಗಿ 4 ಇದ್ದಾವೆ ಯೂನಿವರ್ಸಿಟಿಗಳು. ಅಂದರೆ ಒಂದು ಅಗ್ರಿಕಲ್ಚರ್ ಮಾತ್ರ ಸಂಬಂಧಪಟ್ಟಂಗೆ 4 ಇದ್ದಾವೆ. ಸೊ ಇದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ 5 ಆಗುತ್ತೆ. ಆ್ಯಂಡ್ ಟೋಟಲ್ 7 ಅಂದರೆ ನೋಡಿ, ಕಂಪ್ಲೀಟ್ಲಿ ರಿಲೇಟೆಡ್ ಟು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ 4. ಆ್ಯಂಡ್ ಮತ್ತು ಅದರ ಅಲೈಡ್ ಸೆಕ್ಟರ್ಸ್ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥ ಸೆಕ್ಟರ್ ಸಂಬಂಧಪಟ್ಟಂಗೆ 2 ಇದ್ದಾವೆ. ಸೊ ಟೋಟಲ್ ಈಗ ಆಲ್ರೆಡಿ ನಮ್ಗೆ ಹತ್ತಿರ 6 ಯೂನಿವರ್ಸಿಟಿಗಳಿದ್ದಾವೆ. ಟೋಟಲ್ 6 ಇದ್ದಾವೆ. ಇದು 7 ಯೂನಿವರ್ಸಿಟಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ, ಒಂದು ಧಾರವಾಡದಲ್ಲಿದೆ. ಆ್ಯಂಡ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹೋರ್ಟಿಕಲ್ಚರ್ ಸೈನ್ಸ್, ಇದು ಶಿವಮೊಗ್ಗದಲ್ಲಿದೆ. 3ನೇದು ಬೆಂಗಳೂರು. 4ನೇ ನೋಡಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರು. ಆ್ಯಂಡ್ 5ನೇದು ನೋಡಿ, ಒಂದು ಬಾಗಲಕೋಟದಲ್ಲಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟ್. ಆ್ಯಂಡ್ ಕರ್ನಾಟಕ ವೆಟರ್ನರಿ ಆ್ಯಂಡ್ ಎನಿಮಲ್ ಫಿಶರೀಸ್ ಸೈನ್ಸ್ ಯೂನಿವರ್ಸಿಟಿ ಬೀದರ್. ಸೊ ಫುಲ್ ಫ್ಲೇಜ್ ಆಗಿ 4 ಇದಾವೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ. ನೋಡಿ, 1 2 3 4, ಇದು 5ನೇದಾಗುತ್ತೆ. ಓನ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಮಾತ್ರ. ಆ್ಯಂಡ್ ಇನ್ನಿತರ ಆ್ಯಕ್ಟಿವಿಟೀಸ್, ಈಗ ಹಾರ್ಟಿಕಲ್ಚರ್ ಆಗಿರ್ಬೋದು ಅಥವಾ ಇವಾಗ ಕರ್ನಾಟಕ ವೆಟರ್ನರಿ ಮತ್ತು ಎನಿಮಲ್ ಮತ್ತು ಫಿಶರಿ ಆಗಿರ್ಬೋದು, ಅವೆಲ್ಲ ಸಂಬಂಧಪಟ್ಟಂಗೆ ತೊಗೊಂಡು ಟೋಟಲ್ ಓವರಾಲ್ 7 ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಅಂದರೆ ಈಗ 6 ಇದ್ದಾವೆ, ಇದು 7th ಆಗುತ್ತೆ ರೈಟ್. ಗೊತ್ತಿರಲಿ. ಈಗ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯನ ಪ್ರಪೋಸ್ ಮಾಡ್ತಾ ಇದ್ದಾರೆ. ಅದೇನಾದರೂ ಸ್ಥಾಪನೆ ಆದರೆ ಓವರಾಲ್ ನಮ್ಮ ಕರ್ನಾಟಕದಲ್ಲಿ 7 ಯೂನಿವರ್ಸಿಟಿಗಳಾಗ್ತವೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ ರೈಟ್. ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಕಿಸಾನ್ ಮಾಲ್ನ ಸ್ಥಾಪಿಸೋದು ಅಂತ ಹೇಳ್ತಾ ಇದ್ದಾರೆ. ಕಿಸಾನ್ ಮಾಲ್ಗಳನ್ನು ಸ್ಥಾಪನೆ ಮಾಡುವುದು. ನೋಡಿ, ತೋಟಗಾರಿಕೆ ಸಂಬಂಧಿಸಿದ ತಾಂತ್ರಿಕ ಸಲಹೆ, ಮಾರುಕಟ್ಟೆ ಸಂಪರ್ಕ, ಬೇಸಾಯ ಪರಿಕರಗಳು ಮತ್ತು ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಅಂದರೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಒದಗಿಸಬೇಕು ಅಂತೇಳಿ ಒಂದು ಕಿಸಾನ್ ಮಾಲ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಹೆಂಗೆ ಬೆಂಗಳೂರು 1 ಅಂತ ಕಂಡು ಬರುತ್ತೆ ನಿಮಗೆ. ಸೊ ಬೆಂಗಳೂರು 1 ಅಂದರೆ ಒಂದೇ ಕಡೆ ನಿಮಗೆ ತುಂಬ ಬೇರೆ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಕಿಸಾನ್ ಮಾಲ್ಗಳನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಸೊ ಬಹುತೇಕ ಅಥವಾ ವಿಭಿನ್ನ ಒಂದು ಸೌಲಭ್ಯಗಳನ್ನು ರೈತರಿಗೆ ಒದಗಿಸಬೇಕು ಅಂತೇಳಿ ಕೂಡ ಇದರಲ್ಲಿ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ ರೈಟ್. ಸೊ ನೆಕ್ಸ್ಟ್ ನೋಡಿ, ಸೊ ಬೆಂಗಳೂರಿನಲ್ಲಿ ಸುಸಜ್ಜಿತವಾದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಪುಷ್ಪ ಒಂದು ಕೇಂದ್ರ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೊ ಇವಾಗ ತೋಟಗಾರಿಕೆ ಬೆಳೆಗಳ ಸಂರಕ್ಷಣೆ ಮತ್ತು ರಫ್ತಿನ ಪ್ರಮಾಣ ಹೆಚ್ಚಿಸಲು ರೈಟ್. ಸೊ ಕೊಯ್ಲೋತ್ತರ್ ನಿರ್ಮಾಣ ಕೇಂದ್ರ ರೈಟ್. ಸೊ ಪ್ಯಾಕ್ ಹೌಸ್ ಅಂತೇಳಿ ಕರಿತೀವಿ, ಪ್ಯಾಕ್ ಹೌಸ್ ಹಾಗೂ ಮೌಲ್ಯವರ್ಧನ ಸಂಸ್ಕರಣಾ ಸಂಘಟನೆ ಕೂಡ ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಲಾಗಿದೆ ರೈಟ್. ನೆಕ್ಸ್ಟ್ ನೋಡಿ, ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುವ ಕಾರ್ಬನ್ ಕ್ರೆಡಿಟ್.
ಇದಕ್ಕೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಕಾರ್ಬನ್ ಕ್ರೆಡಿಟ್ ಅಂದರೆ ಗೊತ್ತಾಗುತ್ತಾ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಟ್ರೀ ಅಂತ ತಿಳ್ಕೊಳ್ಳಿ, ಟ್ರೀ. ಸೊ ದಿಸ್ ಟ್ರೀ ಅಬ್ಸಾರ್ಬ್ಸ್ ಕಾರ್ಬನ್ ಡೈಆಕ್ಸೈಡ್. ಇದು CO2ನ ಹೀರಿಕೊಳ್ಳುತ್ತೆ. ಸೊ CO2ನ ಹೀರಿಕೊಂಡು ಇದು C6H12O6, ಸೊ ಗ್ಲೂಕೋಸ್ ಅಂತ ಕರಿತೀವಿ. ಈ ಗ್ಲೂಕೋಸ್ ರೂಪಲ್ಲಿ ಅದನ್ನು ಸಂಗ್ರಹ ಮಾಡಿಡುತ್ತೆ, ಸೊ CO2ನ ಅಬ್ಸಾರ್ಬ್ ಮಾಡಿಕೊಂಡು ಸೊ ಇದು ಗ್ಲೂಕೋಸ್ ಈ ರೂಪಲ್ಲಿ ಅದನ್ನು ಸಂಗ್ರಹ ಮಾಡಿ, ಅದಕ್ಕೆ ನಾವು ಇಂಗಾಲ್ ಅಥವಾ ಕಾರ್ಬನ್ ಕ್ರೆಡಿಟ್ ಅಂತಲೇ ಕರಿತೀವಿ, ಕಾರ್ಬನ್ ಕ್ರೆಡಿಟ್, ರೈಟ್. ಸೊ ಕಾರ್ಬನ್ ಕ್ರೆಡಿಟ್ ಅಂದರೆ ಯಾವುದು? ಅದು CO2ನ ಹೀರಿಕೊಳ್ಳುವಂಥ ಒಂದು ವ್ಯವಸ್ಥೆ ಅಂತೇಳಿ. ಅದು ವಾಟರ್ ಬಾಡಿ ಆಗಿರ್ಬೋದು ಅಥವಾ ಅದು ಸಸ್ಯಗಳಾಗಿರ್ಬೋದು, ರೈಟ್. ಸಸ್ಯ ಮತ್ತು ವಾಟರ್ ಬಾಡೀಸ್ ಅಂದರೆ ಗೊತ್ತಾಗುತ್ತಾ? ಈಗ ವೆಟ್ಲ್ಯಾಂಡ್ಸ್ ಅಂತ ಬರುತ್ತೆ ನಿಮಗೆ, ಜೌಗು ಪ್ರದೇಶ ಅಂತ, ವೆಟ್ಲ್ಯಾಂಡ್. ದೇ ಆರ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಆಫ್ ಕಾರ್ಬನ್ ಸಿಂಕ್ ಅಂತಲೇ ಕರಿತೀವಿ. ಸೊ ಅಂಥ ಕಾರ್ಬನ್ ಸಿಂಕ್ನ ಅಂದರೆ CO2 ಹೀರಿಕೊಳ್ಳುವಂಥ ವ್ಯವಸ್ಥೆನ ಹೆಚ್ಚಿಗೆ ಮಾಡುವಂಥ ಒಂದು ಯೋಜನೆ ಇದು. ಸೊ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚು ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುವ ಬೆಳೆಗಳನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾರ್ಬನ್ ಕ್ರೆಡಿಟ್ ರೂಪದಲ್ಲಿ ಮಾರಾಟ ಮಾಡುವ ಮೂಲಕ ರೈತರು ಹೆಚ್ಚಿನ ಆದಾಯ ಗಳಿಸಲು ಅನುಕೂಲವಾಗುವಂತೆ ಉತ್ತೇಜನ ನೀಡಲಾಗುವುದು, ರೈಟ್. ಕಾರ್ಬನ್ ಕ್ರೆಡಿಟ್ ಅಂದರೆ ಆ CO2ನ ಹೀರಿಕೊಳ್ಳುವಂಥ ಒಂದು ಗುಣಲಕ್ಷಣ ಹೊಂದಿರುವಂಥ ಸಸ್ಯಗಳು ಅಂತೇಳಿ ಅಥವಾ ತೋಟಗಾರಿಕೆ ಬೆಳೆಗಳು ಅಂತೇಳಿ, ರೈಟ್. ಸೊ ಸಾಂಬಾರು ಪದಾರ್ಥಗಳನ್ನು ಬೆಳೆಗಳನ್ನು ಬೆಳೆಯುವ ರೈತರನ್ನು ಪ್ರೋತ್ಸಾಹಿಸಲು ಹಾಗೂ ರೈತರ ಬೆಳೆಗಳನ್ನು ಉತ್ತೇಜಿಸಲು ಕೂಡ ಇಲ್ಲಿ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ಅದು ನೋಡಿ, ಈಗ ಕರೆಕ್ಟಾಗಿ ಕೇಳ್ಕೊಳ್ಳಿ. ಸಾಂಬಾರು ಪದಾರ್ಥಗಳನ್ನು ಬೆಳೆಯುವ ರೈತರನ್ನು ಪ್ರೋತ್ಸಾಹಿಸಲು ಹಾಗೂ ಬೆಳೆಯನ್ನು ರಫ್ತು ಉತ್ತೇಜಿಸಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಪೈಸ್ ಪಾರ್ಕನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಪಾಯಿಂಟ್ ಗೊತ್ತಿರಲಿ. ಸೊ ಚಿಕ್ಕಮಗಳೂರಲ್ಲಿ ಸ್ಪೈಸ್ ಪಾರ್ಕ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ತುಂಬ ಇಂಪಾರ್ಟೆಂಟ್. ಸ್ಪೈಸ್ ಪಾರ್ಕ್ನ ಸ್ಥಾಪನೆ ಮಾಡ್ತೀವಿ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ತೋಟಗಾರಿಕೆ ಬೆಳೆಗಳಿಗೆ ವಿಜಯಪುರ ಜಿಲ್ಲೆಯು ಹೆಸರುವಾಸಿಯಾಗಿದೆ, ರೈಟ್. ಸೊ ತೋಟಗಾರಿಕೆ ಬೆಳೆಗಳಿಗೆ ವಿಜಯಪುರ ಜಿಲ್ಲೆಯು ಹೆಸರುವಾಸಿಯಾಗಿದೆ. ಸೊ ಈ ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಇನ್ನಷ್ಟು ಉತ್ತೇಜನ ನೀಡಲು ವಿಜಯಪುರ ಜಿಲ್ಲೆಯ ಆಲ್ಮೇಲ್ದಲ್ಲಿ ತೋಟಗಾರಿಕೆ ಕಾಲೇಜನ್ನು ಸ್ಥಾಪಿಸಲಾಗುವುದು, ರೈಟ್. ಸೊ ಚಿಕ್ಕಮಗಳೂರಲ್ಲಿ ಸ್ಪೈಸ್ ಪಾರ್ಕ್ನ ಸ್ಥಾಪನೆ ಮಾಡಬೇಕಂತ ಹೇಳಿದ್ದಾರೆ. ಆ್ಯಂಡ್ ವಿಜಯಪುರ ಜಿಲ್ಲೆಯ ಆಲ್ಮೇಲ್ದಲ್ಲಿ ಒಂದು ತೋಟಗಾರಿಕೆ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಇದರಲ್ಲಿ ಹೇಳಲಾಗಿದೆ, ರೈಟ್. ಸೊ ಇನ್ನೊಂದು ಪಾಯಿಂಟ್ ನೋಡಿ, ರೇಷ್ಮೆ, ಸ್ಯಾಂಡಲ್ವುಡ್. ಈಗ ನೋಡಿ, ಈಗ ರಾಮನಗರ್ ಮತ್ತು ಸಿಡ್ಲಘಟ್ಟದಲ್ಲಿರುವ ಸೊ ರೇಷ್ಮೆ ಮಾರುಕಟ್ಟೆಯನ್ನು ಮೊದಲನೇ ಹಂತದಲ್ಲಿ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಮಾರುಕಟ್ಟೆಗಳಾಗಿ ಅಭಿವೃದ್ಧಿಪಡಿಸಲು ಕ್ರಮ ವಹಿಸಲಾಗುವುದು. ನೋಡಿ, ಆ ಕ್ರಮ ತಗೋತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಸೊ ಇಲ್ಲಿ ಅಂದರೆ ಯಾವ ಪ್ಲೇಸಸ್ ರೇಷ್ಮೆಗೆ ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧ ಅಂತ ಗೊತ್ತಿದ್ರೆ ಸಾಕು, ರೈಟ್. ಅದೇ ಥರ ಕ್ವಶನ್ ಕೇಳ್ತಾರೆ. ಈಗ ರಾಮನಗರ್ ಮತ್ತು ಸಿಡ್ಲಘಟ್ಟದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಆಗುತ್ತೆ. ಆ್ಯಂಡ್ ರಾಮನಗರ್ಗೆ ನಾವು ಸಿಲ್ಕ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತಲೇ ಕರಿತೀವಿ, ಸಿಲ್ಕ್ ಕ್ಯಾಪಿಟಲ್ ಆಫ್ ಕರ್ನಾಟಕ, ರೈಟ್. ತುಂಬ ಇಂಪಾರ್ಟೆಂಟ್ ಇದು, ಸಿಲ್ಕ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಆರ್ ಸಿಲ್ಕ್ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಅಂತಲೇ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಇದು. ರೇಷ್ಮೆಗೆ ತುಂಬ ಇಂಪಾರ್ಟೆಂಟ್, ರೈಟ್. ಸೊ ಈ ಸಿಲ್ಕ್ ಉತ್ಪಾದನೆಗೆ ಸಂಬಂಧಪಟ್ಟಿರುವಂಥ ಒಂದು ವ್ಯವಸಾಯ ಇದೆ ನೋಡಿ, ಅದಕ್ಕೆ ಸೆರಿಕಲ್ಚರ್ ಅಂತಲೇ ಕರಿತೀವಿ, ಸೆರಿಕಲ್ಚರ್. ಸೊ ಸೆರಿಕಲ್ಚರ್ ಅಂದರೆ ರೇರಿಂಗ್ ಆಫ್ ಸಿಲ್ಕ್ ವಾರ್ಮ್ಸ್, ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡುವಂಥ ಒಂದು ಬೇಸಾಯ ಅಥವಾ ವ್ಯವಸಾಯ ಅಂತಲೇ ಕರೀಬಹುದು, ಸೆರಿಕಲ್ಚರ್ ಅಂತೇಳಿ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಲ್ಬರಿ ಸಿಲ್ಕ್ ಉತ್ಪಾದನೆ ಆಗುತ್ತೆ, ಗೊತ್ತಿರಲಿ. ಸೊ ಕರ್ನಾಟಕ ಈಸ್ ವೆರಿ ಫೇಮಸ್ ಫಾರ್ ಮಲ್ಬರಿ ಸಿಲ್ಕ್ ಪ್ರೊಡಕ್ಷನ್. ಆ್ಯಂಡ್ ಮಲ್ಬರಿ ಆದಮೇಲೆ ಇನ್ನೊಂದು ಬರುತ್ತೆ ನಿಮಗೆ ಮುಗಾ ಸಿಲ್ಕ್ ಅಂತೇಳಿ. ಆ್ಯಂಡ್ ಮುಗಾ ಸಿಲ್ಕ್ ಉತ್ಪಾದನೆ ಅತಿ ಹೆಚ್ಚು ಮುಗಾ ಸಿಲ್ಕ್ ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದಂದರೆ ಆಸಾಂ, ರೈಟ್. ಆಸಾಂ ರಾಜ್ಯ ಅತಿ ಹೆಚ್ಚು ಮುಗಾ ಸಿಲ್ಕ್ ಅಥವಾ ಮುಗಾ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾರೆ. ಆ್ಯಂಡ್ ಕರ್ನಾಟಕ ಪ್ರೊಡ್ಯೂಸಸ್ ಮ್ಯಾಕ್ಸಿಮಮ್ ಮಲ್ಬರಿ ಸಿಲ್ಕ್, ರೈಟ್. ಸೊ ಗೊತ್ತಿರಲಿ, ಈ ಥರ ನಿಮಗೆ ಇಂಟರ್ಲಿಂಕ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇವಾಗ ಬಯೋವೋಲ್ಟಿನ್ ಅಂತ ಬರುತ್ತೆ ನಿಮಗೊಂದು. ಬಯೋವೋಲ್ಟಿನ್ ರೇಷ್ಮೆ ಗೂಡುಗಳಿಗೆ ಪ್ರಸ್ತುತ ನೀಡುತ್ತಿರುವ ಒಂದು ಪ್ರೋತ್ಸಾಹಧನವನ್ನು ಪ್ರತಿ ಕಿಲೋಗೆ 10 ರೂಪಾಯಿಯಂತೆ 30 ರೂಪಾಯಿಗೆ ಹೆಚ್ಚಿಸಲಾಗುವಂತೆ ಕೂಡ ಒಂದು ಪ್ರಪೋಸಲ್ನ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ, ಎಷ್ಟು ರುಪೀಸ್ ಹೆಚ್ಚಿಗೆ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ, ಬಟ್ ಇದು ಟೈಪ್ ಆಫ್ ಆ ರೇಷ್ಮೆ ಇದೆಯಲ್ಲ ಇಲ್ಲಿ, ಬಿಕಾಸ್ ದೇರ್ ಆರ್ 4 ಟೈಪ್ಸ್ ಆಫ್ ಸಿಲ್ಕ್. ನಾವು ಅದಕ್ಕೆ ಮಲ್ಬರಿ ಸಿಲ್ಕ್ ಇದೆ, ಮುಗಾ ಸಿಲ್ಕ್ ಇದೆ, ಮತ್ತು ಟಸರ್ ಅಂತ ಬರುತ್ತೆ, ರೈಟ್. ಇನ್ನೊಂದು ಇರಿ ಅಂತ ಬರುತ್ತೆ. ಅದೇ ಥರ ಒಂದು ಟೈಪ್ ಇದು ಬಯೋವೋಲ್ಟಿನ್ ಅಂತ. ಆ ಬಯೋವೋಲ್ಟಿನ್ ರೇಷ್ಮೆ ಗೂಡುಗಳಿಗೆ ಅಥವಾ ಅದರ ಉತ್ಪಾದನೆಗೆ ನಾವು ಒಂದು ಪ್ರೋತ್ಸಾಹನ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ, ಅದು ಟೈಪ್ ಆಫ್ ಸಿಲ್ಕ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ರೈಟ್. ನೆಕ್ಸ್ಟ್ ನೋಡಿ, ಸೊ ಹಂದಿ ಮತ್ತು ಕೋಳಿ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸಲು ಆಸಕ್ತ ರೈತರಿಗೆ ತರಬೇತಿ ನೀಡಲಾಗುವುದು ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ನೋಡಿ, ರಾಜ್ಯದ ಪರಂಪರಾಗತ
ಕುರಿ ಮೇಕೆ ಸಾಕಾಣಿಕೆಯನ್ನು ವಲಸೆ ಮುಖಾಂತರ ಕೈಗೊಳ್ಳುತ್ತಿರುವ ಕುರಿಗಾರರ ಹಿತರಕ್ಷಣೆಗಾಗಿ ಈ ಕೆಳಗಣ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ರೈಟ್ ನೋಡಿ, ಅಂದರೆ ಈಗ ಕುರಿಗಾಹಿ ಅಂದರೆ ಕುರಿ ಕಾಯೋರು ಇರ್ತಾರೆ ನೋಡಿ, ಅವರು ಒಂದು ಇನ್ನೊಂದು ಸ್ಥಳಕ್ಕೆ ಅವರು ಸ್ಥಳಾಂತರ ಮಾಡ್ತಿರ್ತಾರೆ. ಆ್ಯಂಡ್ ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಬಹುತೇಕ ಅಂದರೆ ಅನೇಕ ತರಹದ ಅವರಿಗೆ ಸಂಕಷ್ಟಗಳು ಸಮಸ್ಯೆಗಳು ಉಂಟಾಗ್ತಿರ್ತವೆ. ಅವೆಲ್ಲ ಸಂಕಷ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಸೊ ನಮ್ಮ ಕರ್ನಾಟಕ ಸರ್ಕಾರ ಸೊ ಇವೆಲ್ಲಕ್ಕೆ ನಾವು ಕ್ರಮ ತೆಗೆದುಕೊತೀವಿ ಅಂತ ಕೂಡ ಹೇಳಲಾಗಿದೆ. ನೋಡಿ, ವಲಸೆ ಕುರಿಗಾಹಿ ಮತ್ತು ಸ್ವತ್ತುಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೊಳಿಸಲಾಗುವುದು. ಆ್ಯಂಡ್ ಸಂಚಾರಿ ಕುರಿಗಾಯಿಗಳು ಇರುವ ಜಾಗದಲ್ಲೇ ಅವರ ಕುರಿ ಮೇಕೆಗಳಿಗೆ ಸರ್ಕಾರಿ ವೈದ್ಯರಿಂದ ಲಸಿಕೆ ಹಾಕಿಸುವುದಾಗಿರ್ಬೋದು. ಆ್ಯಂಡ್ ಸಂಚಾರಿ ಕುರಿಗಾಯಿಗಳಿಗೆ ಗುರುತಿನ ಚೀಟಿ, ತುಂಬ ಇಂಪಾರ್ಟೆಂಟ್ ಇದು, ID ಕಾರ್ಡ್ ಅಂದರೆ ಕರಿತೀವಿ, ಐಡೆಂಟಿ ಕಾರ್ಡ್ ಅಂತಲೇ ಕರಿತೀವಿ, ಒಂದು ಗುರುತಿನ ಚೀಟಿ ವಿತರಿಸುವ ಕ್ರಮ ಆಗಿರ್ಬೋದು. ಸಂಚಾರಿ ಕುರಿಗಾಯಿಗಳ ಮಕ್ಕಳಿಗೆ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಪ್ರವೇಶಕ್ಕೆ ಆದ್ಯತೆ ನೀಡಿ ವಿದ್ಯಾರ್ಥಿ ವೇತನ ಕೂಡ ನೀಡಲಾಗುವುದು. ತುಂಬ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಎಲ್ಲ, ರೈಟ್. ಇನ್ನೊಂದು ನೋಡಿ, ಸೊ ಪುತ್ತೂರು ವೈದ್ಯಕೀಯ ಕಾಲೇಜಿನ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಪ್ರಪೋಸಲ್ ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಮೀನುಗಾರಿಕೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ವರ್ಷಗಳಲ್ಲಿ 30,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಗಾತ್ರದ ಒಂದು ಯೋಜನೆ ಕೂಡ ಅನುಷ್ಠಾನ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ರೈಟ್. ಸೊ ಹೊನ್ನಾವರ ತಾಲೂಕಿನ ಮಂಕಿ, ಕಾಸರಗೋಡದಲ್ಲಿ ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಿದ್ದಾರೆ. ನೋಡಿ, ಬಿಕಾಸ್ ದೇ ಆರ್ ದ ಪಾರ್ಟ್ ಆಫ್ ಕೋಸ್ಟಲ್ ಏರಿಯಾಸ್. ಹೊನ್ನಾವರ ಮತ್ತು ಕಾಸರಗೋಡ್ ಇವೆಲ್ಲ ಪಾರ್ಟ್ ಆಫ್ ಅವರ್ ಕೋಸ್ಟಲ್ ಏರಿಯಾಸ್. ಆ ಕೋಸ್ಟಲ್ ಏರಿಯಾದಲ್ಲಿ ಕೂಡ ಒಂದು ಮೀನುಗಾರಿಕೆ ಸಂಶೋಧನಾ ಕೇಂದ್ರ, ರೈಟ್. ಸೊ ಡೆವಲಪ್ಮೆಂಟ್ ಆಫ್ ಫಿಶರಿ ಸೆಕ್ಟರ್. ನೋಡಿ, ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಅಂದರೆ ಫಿಶಿಂಗ್ ರಿಸರ್ಚ್ ಸೆಂಟರ್ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಆ್ಯಂಡ್ ಭದ್ರಾವತಿಯಲ್ಲಿ ಅತ್ಯಾಧುನಿಕ ಮೀನು ಮಾರುಕಟ್ಟೆ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭದ್ರಾವತಿ, ರೈಟ್. ಭದ್ರಾವತಿಯಲ್ಲಿ ಅತ್ಯಾಧುನಿಕ ಅಂದರೆ ಮಾಡರ್ನ್ ಒಂದು ಫಿಶ್ ಮಾರ್ಕೆಟ್ನ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಸೊ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಸುಸಜ್ಜಿತ ಮೀನುಗಾರಿಕೆ ಹೊರಬಂದರು ನಿರ್ಮಾಣ ಮಾಡಲಾಗುವುದು. ಸೊ ಹೊರಬಂದರು ಅಂದರೆ ಔಟ್ ಪೋರ್ಟ್ ಅಂತ ಕರಿತೀವಿ. ಔಟ್ ಪೋರ್ಟ್ ತುಂಬ ಇಂಪಾರ್ಟೆಂಟ್ ಇದು. ನಿಮಗೆ ಪೋರ್ಟಲ್ಲಿ ಒಂದು 4 ಟೈಪ್ಸ್ ಬರ್ತವೆ. ಇದರ 4 ಟೈಪ್ಸ್ ಆಫ್ ಪೋರ್ಟ್ಸ್. ನೋಡಿ, ಒಂದು ಬರುತ್ತೆ ನಿಮಗೆ ಫೆರಿ ಪೋರ್ಟ್ ಅಂತ. ನೋಡಿ, ಫೆರಿ ಪೋರ್ಟ್ ಅಂತ ಬರುತ್ತೆ ನಿಮಗೆ. ಸೊ ಫೆರಿ ಪೋರ್ಟ್ ಅಂದರೆ ಯಾವುದೇ ಒಂದು ಪೋರ್ಟ್ನ ಒಂದು ಪ್ಯಾಸೆಂಜರ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಏನಾದರೂ ಉಪಯೋಗ ಮಾಡಿದರೆ, ಇದು ಪೋರ್ಟ್ ಈಸ್ ಯೂಸ್ ಟು ಟ್ರಾನ್ಸ್ಪೋರ್ಟ್ ದ ಪ್ಯಾಸೆಂಜರ್ಸ್ ವಿ ಕಾಲ್ ಆಸ್ ಎ ಫೆರಿ ಪೋರ್ಟ್. ಅದಕ್ಕೆ ಫೆರಿ ಪೋರ್ಟ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ನಿಮಗೆ ಇಂಟರ್ಪಾರ್ಟ್ ಪೋರ್ಟ್ ಅಂತೇಳಿ. ಸೊ ಇಂಟರ್ಪಾರ್ಟ್ ಪೋರ್ಟ್ ಅಂದರೆ ಸೊ ದೇ ಆರ್ ಜಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್, ಇಂಟರ್ಪಾರ್ಟ್ ಪೋರ್ಟ್ ಅಂತೇಳಿ. ಸೊ ಈ ಇಂಟರ್ಪಾರ್ಟ್ ಪೋರ್ಟ್ ದೇ ಆರ್ ಆಲ್ಸೋ ನೋನ್ ಆ್ಯಸ್ ಅ ಕಲೆಕ್ಷನ್ ಸೆಂಟರ್ಸ್. ಅವಾಗ ನಾವು ಕಲೆಕ್ಷನ್ ಸೆಂಟರ್ಸ್ ಅಂತ ಕೂಡ ಕರಿತೀವಿ. ಸೊ ಕಲೆಕ್ಷನ್ ಸೆಂಟರ್ಸ್ ಅಂದರೆ ಸೊ ಒಂದು ಪೋರ್ಟ್, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಲ್ಕತ್ತಾ ಪೋರ್ಟ್ ಇದೆ ಅಂತ ತಿಳ್ಕೊಳ್ಳಿ. ದಟ್ ಕೋಲ್ಕತ್ತಾ ಪೋರ್ಟ್ ವಿಲ್ ರಿಸೀವ್ ದಿ ಗೂಡ್ಸ್ ಫ್ರಮ್ ಡಿಫ್ರೆಂಟ್ ನಿಯರ್ ಬೈ ಕಂಟ್ರೀಸ್. ಅದು ಬಾಂಗ್ಲಾದೇಶದಿಂದ ಆಗಿರ್ಬೋದು ಅಥವಾ ಮ್ಯಾನ್ಮಾರ್ದಿಂದ, ಈ ಕಡೆ ಭೂತಾನ್, ನೇಪಾಳದಿಂದ, ಬೇರೆ ಬೇರೆ ದೇಶಗಳಿಂದ ಒಂದು ಸರಕುಗಳನ್ನು ಅದು ಒಂದು ಸಂಗ್ರಹ ಮಾಡಿಕೊಂಡು ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ರಫ್ತು ಮಾಡುತ್ತೆ. ಸೊ ನಾವು ಅದಕ್ಕೆ ಎಂಟರ್ಪಾರ್ಟ್ ಪೋರ್ಟ್ ಅಂತ ಕರಿತೀವಿ. ಎಂಟರ್ಪಾರ್ಟ್ ಪೋರ್ಟ್ ಮೀನಿಂಗ್ ಪೋರ್ಟ್ಸ್ ದೋಸ್ ಕಲೆಕ್ಟ್ಸ್ ಗೂಡ್ಸ್ ಫ್ರಮ್ ನಿಯರ್ ಬೈ ಕಂಟ್ರೀಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಟು ಸಮ್ ಅದರ್ ಕಂಟ್ರೀಸ್. ದ್ಯಾಟ್ ವಿ ಕಾಲ್ ಇಂಟರ್ಪಾರ್ಟ್ ಪೋರ್ಟ್, ರೈಟ್. ತುಂಬ ಇಂಪಾರ್ಟೆಂಟ್ ಇದು ಇಂಟರ್ಪಾರ್ಟ್ ಪೋರ್ಟ್. ಫೆರಿ ಪೋರ್ಟ್ ಅಂದರೆ ಟು ಟ್ರಾನ್ಸ್ಪೋರ್ಟ್ ಪ್ಯಾಸೆಂಜರ್ಸ್ ವಿ ಕಾಲ್ ಫೆರಿ ಪೋರ್ಟ್. ಆ್ಯಂಡ್ ಇಂಟರ್ಪಾರ್ಟ್ ಪೋರ್ಟ್ ಮೀನಿಂಗ್ ಟು ಟ್ರಾನ್ಸ್ಪೋರ್ಟ್ ದಿ ಕಾರ್ಗೋ ಆರ್ ಗೂಡ್ಸ್. ಅಂದರೆ ಸರಕುಗಳನ್ನು ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನಾವು ಉಪಯೋಗ ಮಾಡಿದ್ರೆ ನಾವು ಅದಕ್ಕೆ ಇಂಟರ್ಪಾರ್ಟ್ ಪೋರ್ಟ್ ಅಂತ ಕರಿತೀವಿ. ಅದೇ ಗ್ರಾಹಕರನ್ನು ಅಥವಾ ಪ್ಯಾಸೆಂಜರ್ಸ್ಗಳನ್ನು ನಾವು ಟ್ರಾನ್ಸ್ಫರ್ ಮಾಡೋಕ್ಕೆ ಉಪಯೋಗ ಮಾಡಿದ್ರೆ ನಾವು ಅದಕ್ಕೆ ಫೆರಿ ಪೋರ್ಟ್ ಅಂತ ಕರಿತೀವಿ. ಸೊ ಇನ್ನೊಂದು ಬರುತ್ತೆ ನಿಮಗೆ ಪೋರ್ಟ್ ಆಫ್ ಕಾಲ್ ಅಂತೇಳಿ. ಸೊ ಪೋರ್ಟ್ ಆಫ್ ಕಾಲ್ ಅಂದರೆ ಈಗ ಸಮುದ್ರ ಮಾರ್ಗದಲ್ಲಿ ಹೋಗುವಾಗ ಇಲ್ಲೊಂದು ಐಲ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಈ ಥರ ಇಲ್ಲಿಂದ ಪೋರ್ಟ್ ಹೋಗುವಾಗ ಇಲ್ಲಿಂದ ಸೀಪ್ ಹೋಗುವಾಗ ಸೊ ಈಗ ದಾರಿಯಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ, ರೈಟ್, ಅದು ಫ್ಯೂಯಲ್ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಎಮರ್ಜೆನ್ಸಿ ಉಂಟಾದರೆ ಅದಕ್ಕೆ ಒಂದು ಎಮರ್ಜೆನ್ಸಿ ಸರ್ವಿಸಸ್ ಕೊಡೋಗೋಸ್ಕರ ಸೊ ದಾರಿಯಲ್ಲೇ ಒಂದು ಪೋರ್ಟ್ನ ಸ್ಥಾಪನೆ ಮಾಡಿರ್ತಾರೆ. ನಾವು ಅದಕ್ಕೆ ಪೋರ್ಟ್ ಆಫ್ ಕಾಲ್ ಅಂತ ಕರಿತೀವಿ. ಪೋರ್ಟ್ ಆಫ್ ಕಾಲ್ ಮೀನಿಂಗ್ ದೀಸ್ ಆರ್ ದ ಪೋರ್ಟ್ಸ್ ಕ್ರಿಯೇಟೆಡ್ ಆನ್ ದ ವೇ ಆಫ್ ಸಿ ರೂಟ್. ಒಂದು ಸಮುದ್ರ ಮಾರ್ಗದಲ್ಲಿ ಒಂದು ಪೋರ್ಟ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ದೇ ಆ್ಯಕ್ಟ್ಸ್ ಲೈಕ್ ಅ ಪೆಟ್ರೋಲ್ ಬಂಕ್. ಒಂದು ಪೆಟ್ರೋಲ್ ಬಂಕ್ ಥರ ಕೆಲಸ ಮಾಡ್ತಿರ್ತವೆ. ಅಂದರೆ ಫಾರ್ ರೀಫ್ಯೂಲಿಂಗ್ ಆಗಿರ್ಬೋದು ಅಥವಾ ಸಮ್ ಟೈಮ್ ಅವು ರೆಸ್ಟೋರೆಂಟ್ ಥರ ಕೆಲಸ ಮಾಡ್ತಿರ್ತವೆ. ಬಿಕಾಸ್ ದೇ ವಿಲ್ ಹ್ಯಾವ್ ದ ರೆಸ್ಟೋರೆಂಟ್ಸ್ ಆಲ್ಸೋ. ಲೈಕ್ ಇಲ್ಲಿರುವಂಥ ಪ್ಯಾಸೆಂಜರ್ಗಳಿಗೆ ಒಂದು ಫುಡ್ ಪ್ಯಾಕೆಟ್ ಸಪ್ಲೈ ಮಾಡೋದಾಗಿರ್ಬೋದು, ಯಾವುದೋ ಒಂದು ಎಮರ್ಜೆನ್ಸಿ ಹೆಲ್ತ್ ಸರ್ವಿಸಸ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಇವೆಲ್ಲದರಿಗೋಸ್ಕರ ಸೊ ದ ಪೋರ್ಟ್ ವಿಲ್ ಬಿ ದೇರ್ ಆನ್ ದ ವೇ ಆಫ್ ಸಿ ರೂಟ್. ದ್ಯಾಟ್ ವಿ ಕಾಲ್ ಆಸ್ ಪೋರ್ಟ್ ಆಫ್ ಕಾಲ್. ಆ್ಯಂಡ್ ಫೈನಲಿ ಔಟ್ ಪೋರ್ಟ್ ಅಂತ 4ನೇದು ಬರುತ್ತೆ ನಿಮಗೆ. ಔಟ್ ಪೋರ್ಟ್ ಅಂದರೆ ಯಾವುದೊಂದು ಪೋರ್ಟ್ ಆಲ್ರೆಡಿ ಇರುತ್ತೆ, ಆ ಪೋರ್ಟ್ ಮೇಲೆ ತುಂಬಾ ಒಂದು ಪ್ರೆಷರ್ ಉಂಟಾಗಿರುತ್ತೆ, ಬರ್ಡನ್ ಉಂಟಾಗಿರುತ್ತೆ. ಸೊ ಬಿಕಾಸ್ ಆಫ್ ಮೋರ್ ಶಿಪ್ ಮೂವ್ಮೆಂಟ್ ಆ ಒಂದು ಬರ್ಡನ್ನ ಕಡಿಮೆ ಮಾಡಬೇಕು ಅಂತ ಒಂದು ಹೊಸ ಪೋರ್ಟ್ನ
ಸ್ಥಾಪನೆ ಮಾಡ್ತಾರೆ. ಯಾಕಂದರೆ ಆ ಮೊದಲು ಇರುವಂಥ ಒಂದು ಪೋರ್ಟ್ ಮೇಲೆ ಒಂದು ಒತ್ತಡನ ಕಡಿಮೆ ಮಾಡಬೇಕು ಅಂತ ಹೊಸ ಪೋರ್ಟ್ನ ಸ್ಥಾಪನೆ ಮಾಡ್ತಾರೆ. ನಾವು ಅದಕ್ಕೆ ಔಟ್ ಪೋರ್ಟ್ ಅಂತ ಕರಿತೀವಿ. ಔಟ್ ಪೋರ್ಟ್, ರೈಟ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಮುಂಬೈ ಪೋರ್ಟ್ ಅಂತ ಕಂಡುಬರುತ್ತೆ ಇಲ್ಲಿ ನಿಮಗೆ. ಮುಂಬೈ ಪೋರ್ಟ್, ಆ ಮುಂಬೈ ಪೋರ್ಟ್ ಮೇಲೆ ತುಂಬಾ ಪ್ರೆಷರ್ ಹೆಚ್ಚಿಗೆ ಆದಮೇಲೆ ಆ ಒಂದು ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ನವಶೇವಾ ಪೋರ್ಟ್ನ ಸ್ಥಾಪನೆ ಮಾಡಿದ್ದಾರೆ, ರೈಟ್. ನವಶೇವಾ ಪೋರ್ಟ್. ಅದೇ ರೀತಿಯಾಗಿ ಈ ಕೋಲ್ಕತ್ತಾ ಪೋರ್ಟಿಗೆ ಅಲ್ಟರ್ನೇಟಿವ್ ಆಗಿ ಹಲ್ದಿಯಾ ಪೋರ್ಟ್ನ ಸ್ಥಾಪನೆ ಮಾಡಿದ್ದಾರೆ. ನಾವು ಅದಕ್ಕೆ ಔಟ್ ಪೋರ್ಟ್ ಅಂತ ಕರಿತೀವಿ. ಔಟ್ ಪೋರ್ಟ್ ಅಂದರೆ ಒಂದು ಪೋರ್ಟ್ ಮೇಲೆ ತುಂಬಾ ಒತ್ತಡ ಹೆಚ್ಚಿಗಾದರೆ ಆ ಒತ್ತಡನ ಕಡಿಮೆ ಮಾಡಬೇಕು ಅಂತ ಇನ್ನೊಂದು ಪೋರ್ಟ್ನ ಸ್ಥಾಪನೆ ಮಾಡ್ತಕ್ಕ ನಾವು ಔಟ್ ಪೋರ್ಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇವಾಗ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಸುಸಜ್ಜಿತ ಮೀನುಗಾರಿಕೆ ಹೊರಬಂದರು ಅಂದರೆ ಔಟ್ ಪೋರ್ಟ್ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ನೋಡಿ, ಇದು ಏನು ಹೇಳಿದರೆ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಏನು ಹೇಳಿದರೆ ಅದು ಆ ಒಂದು ಟರ್ಮ್ ಮೇಲೆ ಕ್ವಶನ್ ಕೇಳಿಬಿಡ್ತಾರೆ. ಔಟ್ ಪೋರ್ಟ್ ಅಂದರೆ ಏನಂತ ಕ್ವಶನ್ ಕೇಳಿಬಿಡ್ತಾರೆ, ಪೋರ್ಟ್ ಆಫ್ ಕಾಲ್ ಅಂದರೆ ಏನಂತ ಕ್ವಶನ್ ಕೇಳಿಬಿಡ್ತಾರೆ, ಅಥವಾ ಇಂಟರ್ಪಾಟ್ ಪೋರ್ಟ್ ಅಂದರೆ ಏನಂತ ಕ್ವಶನ್ ಕೇಳಿಬಿಡ್ತಾರೆ. ದೇ ವಿಲ್ ಇಂಟರ್ಲಿಂಕ್ ಆ್ಯಂಡ್ ದೇ ವಿಲ್ ಆಸ್ಕ್ ದ ಕ್ವಶನ್. ಸೊ ಅದಕ್ಕೆ ನಿಮಗೆ ಯಾವುದೇ ಒಂದು ಟಾಪಿಕ್ನ ಅಂದರೆ ಮೆನ್ಷನ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು, ರೈಟ್. ನೆಕ್ಸ್ಟ್ ನೋಡಿ, ಸೊ ಮತ್ಸ್ಯ ಆಶಾಕಿರಣ ಯೋಜನೆ ಅಂತೇಳಿ. ಸೊ ಮತ್ಸ್ಯ ಆಶಾಕಿರಣ ಯೋಜನೆ, ಸೊ ಮೀನುಗಾರಿಕೆಗೆ ಒಂದು ಮೀನುಗಾರಿಕೆ ನಿಷೇಧದ ಅವಧಿಯಲ್ಲಿ ಕರಾವಳಿ ಮೀನುಗಾರಿಕೆಗೆ ನೀಡುತ್ತಿರುವ ಪರಿಹಾರ ಮೊತ್ತದ ರಾಜ್ಯದ ಪಾಲನ್ನು 1500ರಿಂದ 3000 ರೂಪಾಯಿಗೆ ಹೆಚ್ಚಿಸಲಾಗುವುದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ರೀಸೆಂಟ್ಲಿ ಒಂದು ಸೈಕ್ಲೋನ್ ಬಂದಿತ್ತು, ಯಾವುದು ದಾನಾ ಸೈಕ್ಲೋನ್ ಅಂತೇಳಿ. ಸೊ ವೆನ್ ದ ದಾನಾ ಸೈಕ್ಲೋನ್ ಹಿಟೆಡ್ ದ ಒಡಿಶಾ ಕೋಸ್ಟ್, ಒಡಿಶಾ ಮತ್ತು ಈ ಕಡೆ ವೆಸ್ಟ್ ಬೆಂಗಾಲ್ ಕೋಸ್ಟಿಗೆ ಆ ದಾನಾ ಸೈಕ್ಲೋನ್ ಹಿಟ್ ಮಾಡೋಕ್ಕಿಂತ ಮುಂಚೆನೇ ಒಡಿಶಾ ಸರ್ಕಾರ ಮತ್ತು ಈ ಕಡೆ ವೆಸ್ಟ್ ಬೆಂಗಾಲ್ ಸರ್ಕಾರ ಅಲ್ಲಿ ಮೀನುಗಾರಿಕೆ ಚಟುವಟಿಕೆನ ಸ್ಟಾಪ್ ಮಾಡಿಬಿಡ್ತಾರೆ. ಆ ಮೀನುಗಾರಿಕೆ ಚಟುವಟಿಕೆ ಸ್ಟಾಪ್ ಮಾಡಿದ ಮೇಲೆ ಅಲ್ಲಿರುವಂಥ ಮೀನುಗಾರರಿಗೆ ಲಾಸ್ ಆಗುತ್ತೆ. ಆ ಲಾಸಿಗೆ ಒಂದು ಕಂಪನ್ಸೇಷನ್ ಆಗಿ ಸೊ ಅಂದರೆ ಗೊತ್ತಾಗತ್ತಲ್ಲ, ಒಂದು ಅಂದರೆ ಕಂಪನ್ಸೇಷನ್ ಆಗಿ ಒಂದು ದುಡ್ಡನ್ನು ಕೊಡಬೇಕಾಗತ್ತೆ, ರೈಟ್. ಯಾರಿಗೆ? ಆ ಮೀನುಗಾರರಿಗೆ. ಆ ಕಂಪನ್ಸೇಷನ್ ಮೊತ್ತವನ್ನು ಈಗ ಮುಂಚೆ 1500 ಇತ್ತು, ಇವಾಗ ಅದನ್ನು 3000 ರೂಪಾಯಿಗೆ ಮಾಡಿದ್ದಾರೆ ಕಂಪನ್ಸೇಷನ್. ನೋಡಿ, ಸೊ ಮೀನುಗಾರಿಕೆ ನಿಷೇಧದ ವೇಳೆಯಲ್ಲಿ ಆ ಮೀನುಗಾರಿಕೆ ನಿಷೇಧ ಮಾಡಿರ್ತಾರೆ ನೋಡಿ, ಆ ನಿಷೇಧ ಯಾಕಾಗಿರುತ್ತೆ ಅಂದರೆ ಅದು ಬಿಕಾಸ್ ಆಫ್ ಸುನಾಮಿ ಆಗಿರ್ಬೋದು, ಬಿಕಾಸ್ ಆಫ್ ಸೈಕ್ಲೋನ್ ಆಗಿರ್ಬೋದು, ಯಾವುದೇ ಒಂದು ಬೇರೆ ಬೇರೆ ಕಾರಣಗಳಿಂದ ಏನಾದರೂ ಮೀನುಗಾರಿಕೆ ಚಟುವಟಿಕೆ ಏನಾದರೂ ಗೋರ್ಮೆಂಟ್ ನಿರ್ಬಂಧ ತಂದರೆ ಆ ಟೈಮಲ್ಲಿ ಆ ಮೀನುಗಾರಿಗೆ ಒಂದು ಕಂಪನ್ಸೇಷನ್ ರೂಪ ಅಥವಾ ಪರಿಹಾರದ ರೂಪದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅದನ್ನು 3000 ರೂಪಾಯಿ ಕೊಡ್ತೀವಿ ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆ್ಯಂಡ್ ಅದಾದಮೇಲೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ 60 ಇದೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಸೊ ಸಮುದ್ರ ಮೀನುಗಾರಿಕೆ ತೆರುವಾಗ ನೋಡಿ, ಈಗ ಮೀನುಗಾರಿಕೆಗೆ ಅಂತೇಳಿ ಸಮುದ್ರ ಹೋಗ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಸಮುದ್ರದಲ್ಲಿ ಹೋಗುವಾಗ ಯಾವುದೋ ಒಂದು ಬ್ಲೂ ವೇಲ್ ಆಗಿರ್ಬೋದು, ಶಾರ್ಕ್ ಆಗಿರ್ಬೋದು ಅಟ್ಯಾಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಈಗ ಬ್ಲೂ ವೇಲ್ ಏನಾದರೂ ಅಟ್ಯಾಕ್ ಮಾಡಿದ ಮೇಲೆ ಆ ಮೀನುಗಾರಿಗೆ ಏನಾಗುತ್ತೆ, ಅವ್ರ ಹೆಲ್ತಿಗೆ ಒಂದು ಸಿವಿಯರ್ ಇಶ್ಯೂ ಆಗುತ್ತೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಆರೋಗ್ಯಕ್ಕೆ ಒಂದು ಸಮಸ್ಯೆ ಉಂಟಾದರೆ ಅವರಿಗೆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅಂಥ ಒಂದು ತುರ್ತು ಸೇವೆ ನೀಡಬೇಕು ಅಂತೇಳಿ ಒಂದು ಹೊಸ ಸ್ಕೀಮ್ ಲಾಂಚ್ ಮಾಡಿದ್ದಾರೆ. ಅದೇ ನೋಡಿ, ಯಾವುದಂದರೆ ಸಮುದ್ರ ಆ್ಯಂಬುಲೆನ್ಸ್ ಅಂತೇಳಿ. ಕರೆಕ್ಟಾಗಿ ಕೇಳ್ಕೊಳ್ಳಿ, ಸಮುದ್ರ ಆ್ಯಂಬುಲೆನ್ಸ್ ಅಂದರೆ ಇವಾಗ ನೋಡಿ, ಸಮುದ್ರ ಮೀನುಗಾರಿಕೆ ತೆರಳಿದಾಗ ಅಪಘಾತ ಅಥವಾ ಅನಾರೋಗ್ಯಕ್ಕೆ ಒಳಗಾಗುವ ಮೀನುಗಾರರನ್ನು ತ್ವರಿತವಾಗಿ ದಡಕ್ಕೆ ತರಲು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಮುದ್ರ ಆ್ಯಂಬುಲೆನ್ಸನ್ನು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾಗುವುದು. ನೋಡಿ, ಇದು ಯಾವ ರೀತಿಯಾಗಿ ನಮ್ಮ ಆಂಬ್ಯುಲೆನ್ಸ್ ಇದೆ ನೋಡಿ. ಈಗ ರೋಡ್ ಮೇಲೆಲ್ಲ ಆಂಬ್ಯುಲೆನ್ಸ್ಗಳಿದ್ದಾವೆ. ಯಾರಿಗೇನಾದ್ರು ತೊಂದರೆ ಉಂಟಾದರೆ 108 ಕಾಲ್ ಮಾಡಿದ್ರೆ ನಿಮಗೆ ಆಂಬ್ಯುಲೆನ್ಸ್ ಎಲ್ಲ ಬರ್ತವೆ. ಈಗ ಅದೇ ರೀತಿಯಾಗಿ ಸಮುದ್ರದಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಸೊ ಅದೇ ಥರ ಆಂಬ್ಯುಲೆನ್ಸ್ ಥರನೇ ಕೆಲಸ ಮಾಡುತ್ತೆ ಇದು. ನಾವು ಅದಕ್ಕೆ ಸಮುದ್ರ ಆಂಬ್ಯುಲೆನ್ಸ್ ಅಂತಲೇ ಕರಿತೀವಿ. ಸಮುದ್ರ ಆ್ಯಂಬುಲೆನ್ಸ್ ಗೊತ್ತಿಲ್ಲ, ಇದು ತುಂಬ ಇಂಪಾರ್ಟೆಂಟ್. ನಾನು ಈಗ ಇಮೇಜ್ ಕೂಡ ತೋರಿಸಿದ್ದೀನಿ ನೋಡಿ, ಸಮುದ್ರ ಆ್ಯಂಬುಲೆನ್ಸ್ ಏನೇನು ಹೆಲ್ಪ್ ಆಗುತ್ತೆ ಅಂದರೆ, ಸೊ ಏನು ಮೀನುಗಾರರು ಸಮುದ್ರಕ್ಕೆ ಹೋಗಿರ್ತಾರೆ ಮೀನುಗಾರಿಕೆಗೋಸ್ಕರ, ಅವ್ರಿಗೆ ಏನಾದರೂ ತೊಂದರೆ ಉಂಟಾದರೆ, ರೈಟ್, ಏನಾದರೂ ಸಮಸ್ಯೆ ಉಂಟಾದರೆ ಅಲ್ಲಿಂದ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಒಂದು ಸಮುದ್ರ ಆ್ಯಂಬುಲೆನ್ಸ್ನ ಕೂಡ ಇವರು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಸೊ ಇವಾಗ ರಾಜ್ಯದಲ್ಲಿ 16 ಮೀನು ಮರಿ ಉತ್ಪಾದನಾ ಕೇಂದ್ರ ಉನ್ನತೀಕರಣವನ್ನು ನಬಾರ್ಡ್ ಸಹಾಯದೊಂದಿಗೆ, ನಬಾರ್ಡ್ ಅಂದರೆ ಗೊತ್ತಾಗುತ್ತಲ್ಲ, ಸೊ ನ್ಯಾಷನಲ್ ಬ್ಯಾಂಕ್, ರೈಟ್. ಸೊ ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ನಬಾರ್ಡ್ ಬ್ಯಾಂಕ್ದೊಂದಿಗೆ ಕೂಡ ಒಂದು 16 ಮೀನು ಮರಿ ಉತ್ಪಾದನಾ ಕೇಂದ್ರ ಸ್ಥಾಪನೆ ಮಾಡ್ತೀವಿ ಮತ್ತು ಅದನ್ನು ಉನ್ನತೀಕರಣಗೊಳಿಸ್ತೀವಿ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ, ರೈಟ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಸಹಕಾರ, ಕೋಆಪರೇಷನ್ ಅಂತೇಳಿ. ಸೊ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿರುವ ಸಹಕಾರ ವಲಯವನ್ನು ಬಲಪಡಿಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಸಹಕಾರ, ಸೊ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿರುವಂಥ ಸಹಕಾರ ಅದನ್ನು ಬಲಪಡಿಸ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಆ್ಯಂಡ್ ಅಲ್ಪಾವಧಿ ಸಾಲವನ್ನು 3 ಲಕ್ಷದಿಂದ 5 ಲಕ್ಷ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು 3% ಬಡ್ಡಿ ದರದಲ್ಲಿ 10 ಲಕ್ಷದಿಂದ 15 ಲಕ್ಷ ಕೊಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಫಾರ್ ದ ರೂರಲ್ ಡೆವಲಪ್ಮೆಂಟ್. ಒಂದು ಗ್ರಾಮೀಣ ಅಭಿವೃದ್ಧಿಗೆ ಇದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ, ರೈಟ್.
ನೆಕ್ಸ್ಟ್ ನೋಡಿ, ಸೊ ಸಹಕಾರಿ ಬ್ಯಾಂಕ್ಗಳ ಒಂದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ಕೆಳಕಂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಇಂಥವು ಪಾಯಿಂಟ್ ನಿಮಗೆ ಮೇನ್ಸಿಗೆ ಹೆಲ್ಪ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಹೆಲ್ಪ್ ಆಗುತ್ತೆ. ಬಟ್ ಪ್ರಿಲಿಮ್ಸಿಗೆ ಈ ಥರ ಎಲ್ಲ ಡೈರೆಕ್ಟ್ ಕೇಳಂಗಿಲ್ಲ ನಿಮಗೆ. ಬಟ್ ಗೊತ್ತಿರಲಿ, ಸಮ್ಟೈಮ್ ಕೇಳ್ಬೋದು. ಬಿಕಾಸ್ KPSC UPSC ಅಂದರೆ ಇವೆಲ್ಲ ಹೆಂಗಂದರೆ ಸೊ ಅನ್ಪ್ರಿಡಿಕ್ಟೇಬಲ್, ಇವೆಲ್ಲ ಅನ್ಪ್ರಿಡಿಕ್ಟೇಬಲ್, ಯಾವಾಗ ಏನು ಬೇಕಾದರೂ ಕ್ವಶನ್ಸ್ ಕೇಳ್ಬೋದು, ರೈಟ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇವಾಗ ಅದೇ DCC ಬ್ಯಾಂಕ್ ಮತ್ತು ನಬಾರ್ಡ್ ಬ್ಯಾಂಕ್ ಸಹಾಯದೊಂದಿಗೆ ಒಂದು ಸಹಕಾರ ಒಂದು ಇನಿಷಿಯೇಟಿವ್ನ ನಾವು ಅದನ್ನು ಹೆಚ್ಚಿಗೆ ಪ್ರಮೋಟ್ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ, ರೈಟ್. ನೆಕ್ಸ್ಟ್ ನೋಡಿ, ಕರ್ನಾಟಕ ಕೃಷಿ ಬೆಲೆ ಆಯೋಗ, ಸೊ ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್, ತುಂಬ ಇಂಪಾರ್ಟೆಂಟ್ ಇದು ಕೂಡ ಪಾಯಿಂಟ್, ಇದಕ್ಕೆ ಡಬಲ್ ಸ್ಟಾರ್ ಹಾಕೊಳ್ಳಿ. ಸೊ ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಕರ್ನಾಟಕ ಕೃಷಿ ಬೆಲೆ ಆಯೋಗವು ತನ್ನ ವರದಿಯಲ್ಲಿ 26 ಬೆಳೆಗಳನ್ನು ಕರ್ನಾಟಕದಲ್ಲಿ ಪ್ರಮುಖವಾದವು ಎಂದು ಗುರುತಿಸಿದ್ದು, ಇವುಗಳಲ್ಲಿ 16ಕ್ಕೆ ಮಾತ್ರ ಕೇಂದ್ರ ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುತ್ತಿದೆ. ನೋಡಿ, ಇದು ಕರ್ನಾಟಕದಲ್ಲಿ 26 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕು ಅಂತ ನಮ್ಮ ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ರೆಕಮೆಂಡ್ ಮಾಡಿದೆ. ಆದರೆ ಇಲ್ಲಿಯವರೆಗೆ 2024ರವರೆಗೆ ನಮಗೆ ಎಷ್ಟು ಬೆಳೆಗಳಿಗೆ ಕನಿಷ್ಠ ಪ್ರೈಸ್ ಸಿಗ್ತಾ ಇದೆ ಅಂದರೆ 16 ಬೆಳೆಗಳಿಗೆ ಮಾತ್ರ ಕನಿಷ್ಠ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇದೆ, ರೈಟ್. ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತಾ ಇದೆ. ಈಗ ನಮ್ಮ ಕರ್ನಾಟಕ ಅಡಿಕೆ ಮತ್ತು ಈರುಳ್ಳಿ, ದ್ರಾಕ್ಷಿ, ಮಾವು ಮತ್ತು ಬಾಳೆ ಇವುಗಳ ಉತ್ಪಾದನೆಗೆ ಅತ್ಯಂತ ಪ್ರಮುಖವಾಗಿರುವಂಥ ರಾಜ್ಯ ನಮ್ಮದು. ಆದರೂ ಸಹಿತ ಈ ಬೆಳೆಗಳಿಗೆ ಯಾವುದೇ ಪ್ರಕಾರದ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕು ಅಂತೇಳಿ ನಮ್ಮ ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಕೂಡ ರೆಕಮೆಂಡ್ನ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ, ರೈಟ್. ನೆಕ್ಸ್ಟ್ ನೋಡಿ, ಸೊ ಕೃಷಿ ತಜ್ಞ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ನೀಡಿರುವುದು ಸಂತೋಷದ ವಿಷಯ. ನೋಡಿ, ಇವಾಗ ಕೃಷಿ ತಜ್ಞ MS ಸ್ವಾಮಿನಾಥನ್. ಸೊ MS ಸ್ವಾಮಿನಾಥನ್ ಅವರಿಗೆ ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತಲೇ ಕರಿತೀವಿ. ಹಸಿರು ಕ್ರಾಂತಿಯ ಪಿತಾಮಹ, ದ ಫಾದರ್ ಆಫ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ನಾರ್ಮನ್ ಬೋರ್ಲಾಗ್ ಇವರಿಗೆ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಆದರೆ MS ಸ್ವಾಮಿನಾಥನ್ ಅವರಿಗೆ ಭಾರತ ಕೃಷಿಯ ಪಿತಾಮಹ ಅಂದರೆ ಹಸಿರು ಕ್ರಾಂತಿಯ ಪಿತಾಮಹ ಅಂತಲೇ ಕರಿತೀವಿ, ರೈಟ್. ಸೊ ಅವರು ಇತ್ತೀಚೆಗೆ ಮರಣ ಹೊಂದಿದ ಮೇಲೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ನೀಡಲಾಗಿದೆ. ಅದೊಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಅದನ್ನು ಅಪ್ರಿಷಿಯೇಟ್ ಮಾಡಿದೆ, ರೈಟ್. ಸೊ ಕನಿಷ್ಠ ಬೆಂಬಲ ಬೆಲೆಯನ್ನು ವ್ಯವಸಾಯಕ್ಕೆ ತಗಲುವ ವೆಚ್ಚ 50% ಲಾಭಾಂಶ ಆಧಾರದಡಿ ನಿಗದಿ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸೊ ರೈತರಿಗೆ ಅಥವಾ ಏನು ಉತ್ಪಾದನೆ ಮಾಡ್ತಾರೆ ನೋಡಿ, ಅವರಿಗೆ ಎಷ್ಟು ಲಾಭ ಸಿಗಬೇಕಂದ್ರೆ ಅವರು ಎಷ್ಟು ಖರ್ಚು ಮಾಡಿರ್ತಾರೆ ಆ ಖರ್ಚದ ಒಂದು 50% ಅವರಿಗೆ ಲಾಭ ಸಿಗಬೇಕು ಅಂತ ಕೂಡ ನಾವು ರೆಕಮೆಂಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಮಿನಿಮಮ್ ಸಪೋರ್ಟ್ ಎಷ್ಟು ಇರಬೇಕಂದ್ರೆ ಸೊ ಒಟ್ಟು ಖರ್ಚು ಅಂದರೆ ಒಟ್ಟು ಟೋಟಲ್ ಎಕ್ಸ್ಪೆಂಡಿಚರ್ ಪ್ಲಸ್ ಆ ಟೋಟಲ್ ಎಕ್ಸ್ಪೆಂಡಿಚರ್ದು 50% ಅವರಿಗೆ ಲಾಭ ಸಿಗಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರ ರೆಕಮೆಂಡ್ ಮಾಡಿದೆ. ಸೊ MSP ಎಷ್ಟು ಇರಬೇಕಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಪ್ಲಸ್ 50% ಆಫ್ ಟೋಟಲ್ ಎಕ್ಸ್ಪೆಂಡಿಚರ್, ರೈಟ್. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ. ನೆಕ್ಸ್ಟ್ ನೋಡಿ, ಸೊ ಇಲ್ಲಿವರೆಗೆ ಯಾವೆಲ್ಲ ಬೆಳೆಗಳಿಗೆ MSP ಕೊಡ್ತಾರೆ ಅಂತ ಆ ಲಿಸ್ಟ್ ಕೊಟ್ಟಿದ್ದೀವಿ, ಒಂದು ಸರಿ ಲಿಸ್ಟ್ ನೋಡ್ಕೊಳ್ಳಿ ಇದು. ಸೊ ಇಲ್ಲಿವರೆಗೆ ಒಟ್ಟು 22 ಬೆಳೆಗಳಿಗೆ MSP ಕೊಡ್ತಾರೆ ಆ್ಯಂಡ್ 1 ಬೆಳೆಗೆ FRP ಕೊಡ್ತಾರೆ. ಆ FRP ಯಾವುದಂದರೆ ಶುಗರ್ ಕೇನಿಗೆ FRP ಕೊಡ್ತಾರೆ, ಅಂದರೆ ಫೇರ್ ಆ್ಯಂಡ್ ರಿಮ್ಯುನೇಟಿವ್ ಪ್ರೈಸ್ ಅಂತ ಕೊಡ್ತಾರೆ. ಆ್ಯಂಡ್ 26 ಬೆಳೆಗಳಿಗೆ MSP ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತಾರೆ. ನೋಡಿ, ಈ MSP ಆ 22 ಬೆಳೆಗಳು ಯಾವುದಂದರೆ ಇಲ್ಲಿದೆ 14 ಖಾರಿಫ್ ಕ್ರಾಪ್ಸ್ ಅಂದರೆ ಮುಂಗಾರು ಬೆಳೆಗಳು, 14 ಮುಂಗಾರು ಬೆಳೆಗಳಿದ್ದಾವೆ. ಸೊ ಪ್ಯಾಡಿ ಅಂದರೆ ಭತ್ತ, ಜವಾರ್, ಜೋಳ, ಬಾಜ್ರಾ, ಮೇಜ್, ರಾಗಿ ಈ ಥರ ಒಟ್ಟು 14 ಖಾರಿಫ್ ಕ್ರಾಪ್ಸ್ ಇದ್ದಾವೆ. ಆ್ಯಂಡ್ 6 ರಾಬಿ ಕ್ರಾಪ್ಸ್ಗಳಿದ್ದಾವೆ, ಅಂದರೆ ಅದಕ್ಕೆ ಚಳಿಗಾಲದ ಬೆಳೆಗಳಂತ ಕರಿತೀವಿ. ಇದು ಮುಂಗಾರು ಬೆಳೆ, ಇದು ಹಿಂಗಾರು ಬೆಳೆ ಅಂತಲೇ ಕರಿತೀವಿ, ಹಿಂಗಾರು ಬೆಳೆಗಳು. ಆ್ಯಂಡ್ 2 ಕಾಮರ್ಷಿಯಲ್ ಕ್ರಾಪ್ಸ್ ಅಂತ ಬರ್ತವೆ, ಜೂಟ್ ಮತ್ತು ಕೋಪ್ರಾ. ಸೊ ಟೋಟಲ್ 22 ಬೆಳೆಗಳಿಗೆ MSPಯನ್ನು ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ. ನೋಡಿ, ಈ ಬೆಂಬಲ ಬೆಲೆಯನ್ನು ಯಾರು ರೆಕಮೆಂಡ್ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ ಆನ್ಸರ್ CACP. ನೋಡಿ, ಸೊ ದ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ರೆಕಮೆಂಡ್ಸ್ ದ MSP ಫಾರ್ 22 ಮ್ಯಾಂಡೇಟರಿ ಕ್ರಾಪ್ಸ್. ಈ ಬೆಳೆಗಳಿಗೆ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಯಾವ್ದು ಮಾಡ್ತಾರೆ, CACP ಘೋಷಣೆ ಮಾಡುತ್ತೆ. ಆದರೆ ಆ ಘೋಷಣೆ ಮಾಡಿದ ಮೇಲೆ ಸೊ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂದರೆ CCA ಅಂತೇಳಿ ಅವ್ರು ಏನು ರೆಕಮೆಂಡ್ ಮಾಡಿರ್ತಾರೆ ಈಗ CACP ಅವರು ಆ ರೆಕಮೆಂಡ್ ಮಾಡಿರುವಂಥ ದುಡ್ಡನ್ನೇ ಅವ್ರು ಡೈರೆಕ್ಟ್ ಘೋಷಣೆ ಮಾಡ್ಬೋದು MSP ಅಂತ, ಅಥವಾ ಅದರಲ್ಲಿ ತಿದ್ದುಪಡಿ ಕೂಡ ತರ್ಬೋದು. ಅಂದರೆ ಅಲ್ಟಿಮೇಟ್ ಪವರ್ ಯಾರಿಗಿರುತ್ತೆ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸಿಗಿರುತ್ತೆ ಆ MSP ಎಷ್ಟಿರಬೇಕು ಅಂತ. ಆ್ಯಂಡ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಲ್ಲಿ ಅವ್ರ ಹೆಡ್ ಯಾರಿರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಲ್ ಬಿ ದ ಹೆಡ್ ಆಫ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಅಂದರೆ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ MSP ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಅದೇ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾರು
ಸಲಹೆ ಕೊಡ್ತಾರೆ ಅಥವಾ ಯಾರು ರೆಕಮೆಂಡ್ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ ಸಿ ಎ ಸಿ ಪಿ ರೆಕಮೆಂಡ್ ಮಾಡುತ್ತೆ. ಆದರೆ ಆ ರೆಕಮೆಂಡ್ ಮಾಡಿರುವಂಥದ್ದನ್ನು ಯಾವುದು ಇಂಪ್ಲಿಮೆಂಟ್ ಮಾಡುತ್ತೆ ಅಂದರೆ CCEA. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆ್ಯಂಡ್ ಇವತ್ತು ನೋಡಿ ಏನು CACP ಇದೆ ನೋಡಿ, ಆ CACP 1 ಜನವರಿ 1962 ಸ್ಥಾಪನೆ ಮಾಡಿದರು. ಅದು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಏನಂತ ಕರೀತಾ ಇದ್ರು ಅಂದರೆ ಅಗ್ರಿಕಲ್ಚರ್ ಪ್ರೈಸಸ್ ಆ್ಯಂಡ್ ಕಮಿಷನ್ ಅಂತ ಕರೀತಾ ಇದ್ರು. ಆದರೆ ಇವತ್ತು ಅದಕ್ಕೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ ಕರಿತೀವಿ. ಆ್ಯಂಡ್ ಅದು ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅದು ಮರುನಾಮಕರಣ ಯಾವಾಗ ಆಗಿದೆ ಅಂದರೆ 1985ದಲ್ಲಿ ಮರುನಾಮಕರಣ ಆಗಿದೆ. ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇವಾಗ ಅದೇ ಕೊಟ್ಟಿದ್ದೀವಿ ಖಾರಿಫ್ ಬೆಳೆಗಳು, ರಬಿ ಮತ್ತು ಹಿಂಗಾರು ಬೆಳೆಗಳು ಅಂತೇಳಿ. ಸೊ ಇವಾಗ ಎಮ್ ಎಸ್ ಪಿ ಬಗ್ಗೆ ನೋಡಿದ್ದೀವಿ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡಿ. ಸೊ ನೆಕ್ಸ್ಟ್ ಪಾಯಿಂಟ್, ಕೃಷಿ ಉತ್ಪನ್ನ ಸಂಸ್ಕರಣೆ, ಮಾರುಕಟ್ಟೆ ಸಂಪರ್ಕ ಮತ್ತು ಮೌಲ್ಯವರ್ಧನೆಯಲ್ಲಿಯೂ ಸಹಕಾರ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ. ರೈಟ್. ಸೊ ರಾಯಚೂರು ಮತ್ತು ಮೈಸೂರಿನಲ್ಲಿ ತಲಾ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀತಲಗಳನ್ನು ನಿರ್ಮಿಸಲಾಗುವುದು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ಶೀತಲಗಳಂದರೆ ಕೋಲ್ಡ್ ಸ್ಟೋರೇಜ್ ಅಂತೇಳಿ. ಯಾಕಂದರೆ ಬಹುತೇಕ ನಮ್ಮ ರೈತರು ತಮ್ಮ ವೆಜಿಟೇಬಲ್ಸ್ಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ರೈಟ್. ಆ ವೆಜಿಟೇಬಲ್ಸ್ಗಳನ್ನು ಮಾರಾಟ ಮಾಡುವಾಗ ಮಾರುಕಟ್ಟೆಯಲ್ಲಿ ಬೆಲೆ ಏನಾದರೂ ಕಡಿಮೆ ಇದ್ದರೆ ಅವ್ರು ಏನು ಮಾಡಬೇಕಾಗತ್ತೆ, ನಾವು ಅದೊಂದು ದಿನ ಅಲ್ಲೇ ವೇಟ್ ಮಾಡಿ ಅಲ್ಲೇ ಉಳ್ಕೋಬೇಕಾಗತ್ತೆ. ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಅದನ್ನು ಮಾರಾಟ ಮಾಡಬೇಕಾಗತ್ತೆ. ಆ್ಯಂಡ್ ಅದನ್ನು ಅಲ್ಲೇ ಉಳ್ಕೋಬೇಕಂದ್ರೆ ಏನಾಗುತ್ತೆ, ಸಮ್ ಟೈಮ್ ಆ ವೆಜಿಟೇಬಲ್ಸ್ ಏನಾಗುತ್ತೆ ಅಂದರೆ ಸೊ ಹಾಳಾಗುವಂಥ ಚಾನ್ಸಸ್ ಕೂಡ ಸಂದರ್ಭ ಕೂಡ ಇರುತ್ತೆ. ಅದನ್ನು ಹಾಳಾಗಬಾರ್ದು ಅಂಥೇಳಿ ಒಂದು ಸ್ಟೋರೇಜ್ ಫೆಸಿಲಿಟಿ ಏನಾದರೂ ಇದ್ದರೆ ತಮ್ಮ ರೈತರು ತಮ್ಮ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್, ಹಣ್ಣುಗಳನ್ನು, ತರಕಾರಿಗಳನ್ನು ಅವರು ಸ್ಟೋರ್ ಮಾಡಿಡ್ಬೋದು. ಆ ಸ್ಟೋರ್ ಮಾಡಬೇಕು ಅಂಥೇಳಿ, ಸ್ಟೋರ್ ಮಾಡಿ ಇಡೋಕ್ಕೆ ಅಂತೇಳಿ ಒಂದು ಕೋಲ್ಡ್ ಸ್ಟೋರೇಜ್ನ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಇದರಲ್ಲಿ ಕರ್ನಾಟಕ ಸರ್ಕಾರ ಹೇಳಿದೆ. ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್. ಸೊ ಇನ್ ದ ಫೇವರ್ ಆಫ್ ದ ಫಾರ್ಮರ್ಸ್, ಒಂದು ಫಾರ್ಮರ್ ರೈತರ ಒಂದು ಅಭಿವೃದ್ಧಿಗಾಗಿ, ರೈತರ ಒಂದು ಉನ್ನತಿಗಾಗಿ ಇದೊಂದು ಪ್ರಮುಖ ಡಿಶ್ ಅಂತ ಹೇಳ್ಬೋದು. ರೈಟ್. ಸೊ ಇನ್ನೊಂದು ನೋಡಿ, ರಾಯಚೂರಿನಲ್ಲಿ ಸುಸಜ್ಜಿತ ಒಣ ಮೆಣಸಿನಕಾಯಿ ಮಾರುಕಟ್ಟೆಯನ್ನು ಅಂದಾಜು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾರೆ. ರೈಟ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಬೆಂಗಳೂರಿನ ದಾನಸ್ಪುರ್, ಮೈಸೂರು, ಹುಬ್ಬಳ್ಳಿ, ಬಳ್ಳಾರಿ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಳಗಾವಿಯ ಮಾರುಕಟ್ಟೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಂದರೆ PPP ಅಂತ ಬರುತ್ತೆ ನಿಮಗೆ, PPP ಮಾಡೆಲ್ ಅಂತ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಪಬ್ಲಿಕ್ ಅಂದರೆ ಸಾರ್ವಜನಿಕ, ಖಾಸಗಿ ಮತ್ತು ಸಹಭಾಗಿತ್ವ, ಆ ಒಂದು ಮಾಡೆಲ್ ಆಧಾರದ ಮೇಲೆ ಬಯೋ CNG ಪ್ಲ್ಯಾಂಟನ್ನು ಸ್ಥಾಪಿಸುವ ಮೂಲಕ ಶೂನ್ಯ ತ್ಯಾಜ್ಯ ತರಕಾರಿ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಲಾಗುವುದು. ನೋಡಿ, ಯಾವುದೇ ಒಂದು ಮಾರುಕಟ್ಟೆ ಆ ಮಾರುಕಟ್ಟೆ ಎಲ್ಲ ಒಂದು ಕೊಡುಕೊಳ್ಳುವಿಕೆ ಮುಗಿದ ಮೇಲೆ ಆ ಮಾರುಕಟ್ಟೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ತಿಪ್ಪೆ ಥರ ಆಗಿರುತ್ತೆ. ರೈಟ್. ಸೊ ಅದಕ್ಕಾಗಿ ಏನೇನು ವೆಸ್ಟೇಜ್ ಎಲ್ಲ ಬಿದ್ದಿರುತ್ತೆ ಅಲ್ಲಿ, ಆ ವೆಸ್ಟೇಜ್ ಮುಕ್ತವಾಗಿ ಮಾಡೋಗೋಸ್ಕರ ಅಥವಾ ಒಂದು ತ್ಯಾಜ್ಯ ಮುಕ್ತವಾಗಿ ಮಾಡೋಗೋಸ್ಕರ ಒಂದು ಬಯೋ CNG ಪ್ಲ್ಯಾಂಟ್ ಸ್ಥಾಪನೆ ಮಾಡ್ತೀನಿ ಕೂಡ ಹೇಳಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಬೈ ದ ಕರ್ನಾಟಕ ಗೌರ್ಮೆಂಟ್. ಸೊ ಇನ್ ದ ಫೇವರ್ ಆಫ್ ಎನ್ವೈರ್ಮೆಂಟಲ್ ಕಾನ್ಸರ್ವೇಷನ್ ಆ್ಯಂಡ್ ಇನ್ ಮೇಂಟೈನಿಂಗ್ ದ ಎನ್ವೈರ್ಮೆಂಟ್, ಒಂದು ಪರಿಸರ ಸ್ವಚ್ಛವಾಗಿ ಇಡಲು ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂಥ ಒಂದು ಕ್ರಮ ಇದು. ರೈಟ್. CNG ಪ್ಲ್ಯಾಂಟ್ನ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಸೊ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹಿತ ಕಾಯಲು ಮತ್ತು ತೂಕದಲ್ಲಾಗುವ ಒಂದು ಮೋಸ ತಡೆಗಟ್ಟಲು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಬಳಿ ವೇಟ್ ಬ್ರಿಡ್ಜ್ನ ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಿದ್ದಾರೆ. ಇಟ್ಸ್ ಆಲ್ಸೋ ವೆರಿ ಗುಡ್ ಇನಿಷಿಯೇಟಿವ್. ಬಿಕಾಸ್ ತುಂಬ ರೈತರಿಗೆ ಅವರು ತಮ್ಮ ಕಬ್ಬುಗಳನ್ನು ಕಷ್ಟಪಟ್ಟು ಬೆಳೆಸಿರ್ತಾರೆ. ಆ ಏನು ಕಷ್ಟಪಟ್ಟು ಅದನ್ನು ಬೆಳೆಸಿ ಅದನ್ನು ಏನು ಅವರು ರಫ್ತು ಮಾಡಿರ್ತಾರೆ ಕಾರ್ಖಾನೆಗಳಿಗೆ, ಬಹುತೇಕ ಸಂದರ್ಭಗಳಲ್ಲಿ ಅವರಿಗೆ ತುಂಬ ಕಡಿಮೆ ಲಾಭ ಸಿಗ್ತಿರುತ್ತೆ. ಯಾಕಂದರೆ ತುಂಬ ಮೋಸ ಆಗ್ತಿರುತ್ತೆ ಕಾರ್ಖಾನೆಗಳಲ್ಲಿ. ಯಾಕಂದರೆ ತುಂಬ ವೇಟ್ಗಳಲ್ಲೆಲ್ಲ ಮ್ಯಾನಿಪುಲೇಟ್ ಆಗ್ತಿರುತ್ತೆ. ಆ ಮ್ಯಾನಿಪುಲೇಟ್ ಆಗಬಾರ್ದು. ಆ್ಯಂಡ್ ಅವರಿಗೆ ಒಂದು ಅಂದರೆ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಅವರಿಗೆ ಒಂದು ಲಾಭ ಸಿಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಇದನ್ನು ಒಂದು ಅಂದರೆ ವೇಟ್ ಬ್ರಿಡ್ಜ್ನ ಸ್ಥಾಪನೆ ಮಾಡ್ತೀನಿ ಕೂಡ ಹೇಳಿದ್ದಾರೆ. ಇಟ್ಸ್ ಆಲ್ಸೋ ವೆರಿ ಗುಡ್ ಇನಿಷಿಯೇಟಿವ್ ಇನ್ ದ ಫೇವರ್ ಆಫ್ ದ ಫಾರ್ಮರ್ಸ್. ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೊ ಜಲ ಸಂಪನ್ಮೂಲ. ರೈಟ್. ಸೊ ಅಂದರೆ ವಾಟರ್ ರಿಸೋರ್ಸಸ್. ಕಾವೇರಿ ಕಣಿವೆಯ ಮಹತ್ವಾಕಾಂಕ್ಷಿ ಯೋಜನೆ ಆದ ಮೇಕೆದಾಟು ಸಮತೋಲನ ಜಲಾಶಯ ಹಾಗೂ ಕುಡಿಯುವ ನೀರಿನ ಯೋಜನೆಯ ಅನುಷ್ಠಾನಕ್ಕಾಗಿ ಒಂದು ಪ್ರತ್ಯೇಕ ಯೋಜನಾ ವಿಭಾಗನ ಸ್ಥಾಪನೆ ಮಾಡ್ತೀನಿ ಕೂಡ ಹೇಳಿದ್ದಾರೆ. ಸೊ ಗೊತ್ತಿರಲಿ, ಮೇಕೆದಾಟು ಮತ್ತು ಮೆಟ್ಟೂರು ಡ್ಯಾಮ್ ಅಂತೇಳಿ ಗೊತ್ತಿರಲಿ. ಮೆಟ್ಟೂರು ಡ್ಯಾಮ್ ಇಟ್ ಈಸ್ ಇನ್ ತಮಿಳ್ನಾಡು. ಇದು ತಮಿಳ್ನಾಡಲ್ಲಿದೆ ಆ್ಯಂಡ್ ಆಲ್ರೆಡಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದರ ಮೇಲೆ ಕಾವೇರಿ ನದಿ ಮೇಲೆ. ಸೊ ಆನ್ ಕಾವೇರಿ ರಿವರ್ ಮೇಲೆ ಇದು ಸ್ಥಾಪನೆ ಆಗಿದೆ. ಬಟ್ ಇಟ್ ಈಸ್ ಇನ್ ತಮಿಳ್ನಾಡು. ಈಗ ಅದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ಒಂದು ಡ್ಯಾಮ್ನ ಪ್ರಪೋಸ್ ಮಾಡಿದೆ. ಯಾವುದು? ಮೇಕೆದಾಟು ಅಂತ. ಸೊ ಮೇಕೆದಾಟು ಡ್ಯಾಮ್ ಯಾಕೆ ಇಷ್ಟೊಂದು ಮಹತ್ವವಾಗಿದೆ ಅಂದರೆ, ನಮ್ಮ ಬೆಂಗಳೂರು ಸಿಟಿಗೆ ಒಂದು ನೀರಿನ ಮೂಲ ಯಾವುದಂದರೆ ಅದೇ ಮೇಕೆದಾಟು ಡ್ಯಾಮ್ ಅಥವಾ ಮೇಕೆದಾಟು ರಿಸರ್ವಾಯರ್. ಆ ಮೇಕೆದಾಟು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಸೊ ಬೆಂಗಳೂರಿನ ಒಂದು ನೀರಿನ ಸಮಸ್ಯೆನ ಹೋಗಲಾಡಿಸ್ಬೋದು. ಆ ಒಂದು ದೃಷ್ಟಿಕೋನದಲ್ಲಿ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಇವರು ಪ್ರಪೋಸ್ ಮಾಡಿದ್ದಾರೆ. ಅದೇ ತಮಿಳುನಾಡು ಸರ್ಕಾರ ಇದಕ್ಕೆ ಅಪೋಸ್
ಮಾಡ್ತಾ ಇದೆ, ಇದಕ್ಕೆ ಅಪೋಸ್ ಮಾಡ್ತಾ ಇದೆ. ಸೊ ಆದರೂ ಸಹಿತ ಡಿಸ್ಕಸ್ ನಡೀತಾ ಇದೆ. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು. ಸೊ ಮೇಕೆದಾಟು ಯೋಜನೆ ಯಾವ ನದಿಯ ಮೇಲೆ ಸೊ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಯೋಜನೆ ಇದೆ ಅಂತ ಕ್ವಶನ್ ಕೇಳ್ಬೋದು. ಆನ್ಸರ್ ಕಾವೇರಿ ನದಿ. ಆ್ಯಂಡ್ ಕಾವೇರಿ ನದಿಗೆ ನಾವು ಕರ್ನಾಟಕದ ಜೀವನದಿ ಅಂತಲೇ ಕರಿತೀವಿ. ಆ್ಯಂಡ್ ಇದೇ ಕಾವೇರಿ ನದಿ ಸೊ ಕೊಡಗು ಜಿಲ್ಲೆಯಲ್ಲಿ ಹುಟ್ಕೊಳ್ಳುತ್ತೆ, ಬ್ರಹ್ಮಗಿರಿ ಹಿಲ್ಸಲ್ಲಿ ಹುಟ್ಕೊಳ್ಳುತ್ತೆ ಕಾವೇರಿ ನದಿ. ಆ್ಯಂಡ್ ಕರ್ನಾಟಕದ ಮುಖಾಂತರ ಸೊ ತಮಿಳುನಾಡು ಮುಖಾಂತರ ಸೊ ಅಂತಿಮವಾಗಿ ಸೊ ಬೇ ಆಫ್ ಬೆಂಗಾಲ್ದಲ್ಲಿ ಸೇರಿಕೊಳ್ಳುತ್ತೆ. ಆ್ಯಂಡ್ ಕರ್ನಾಟಕದ ಜೀವನ ನದಿ ಯಾವುದು? ಕಾವೇರಿ, ರೈಟ್. ತುಂಬ ಇಂಪಾರ್ಟೆಂಟ್ ಇದು. ಸೊ ಮೇಕೆದಾಟು ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಡಿ ಕೂಡ ಅಂದರೆ ನೋಡಿ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಕೂಡ ಅದನ್ನು ಏನು ಯೋಜನೆ ಹಾಕೊಂಡಿದ್ದು ಎತ್ತಿನ ಹೊಳೆ ಯೋಜನೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನೆಲ್ಲ ಅವಶ್ಯಕತೆಗಳಿದ್ದಾವೆ ಅವೆಲ್ಲ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ಎತ್ತಿನ ಹೊಳೆ ಯೋಜನೆ ತುಂಬ ಇಂಪಾರ್ಟೆಂಟ್ ಯೋಜನೆ ಇದು. ಎತ್ತಿನ ಹೊಳೆ ಯೋಜನೆ, ಈ ಎತ್ತಿನ ಹೊಳೆ ಯೋಜನೆಯಿಂದ ಯಾವೆಲ್ಲ ಪ್ರದೇಶಗಳಿಗೆ ಸಹಾಯ ಆಗುತ್ತೆ ಏನಾದರೂ ಕ್ವಶನ್ ಕೇಳಿದ್ರೆ, ಎತ್ತಿನ ಹೊಳೆ ಯೋಜನೆಯಿಂದ ಹಾಸನ್, ಚಿಕ್ಕಮಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಮತ್ತು ಬೆಂಗಳೂರು ಮತ್ತು ರಾಮನಗರ್ ಇವೆಲ್ಲ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಒಂದು ಸೌಲಭ್ಯ ಸಿಗುತ್ತೆ ಎತ್ತಿನ ಹೊಳೆ ಯೋಜನೆಯಿಂದ. ಆ್ಯಂಡ್ ಎತ್ತಿನ ಹೊಳೆ ಯೋಜನೆಗೆ ಒಂದು ಕಮಿಟಿ ಸ್ಥಾಪನೆ ಮಾಡಿದರು. ಆ ಕಮಿಟಿ ಯಾವುದಂದರೆ ಡಾಕ್ಟರ್ GS ಪರಮಶಿವಯ್ಯ ಅಂತೇಳಿ. ನಿಮಗೆ ಕ್ವಶನು ಕೇಳ್ಬೋದು, ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿರುವಂತಹ ಸಮಿತಿ ಯಾವುದನ್ನು ಕ್ವಶನ್ ಕೇಳ್ತಾರೆ. ಸೊ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಪಟ್ಟಿರುವಂಥ ಸಮಿತಿ ಯಾವುದಂದರೆ ಡಾಕ್ಟರ್ GS ಪರಮಶಿವಯ್ಯ ಸಮಿತಿ, ರೈಟ್. ಸೊ ಈ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗ್ತಾ ಇದೆ, ರೈಟ್. ಆ್ಯಂಡ್ ನೋಡಿ, ಇದು ಎತ್ತಿನ ಹೊಳೆ ಏನು ಅಂದರೆ ನೋಡಿ, ಸೊ ಗುಂಡ್ಯಾ ನದಿಯು ಕುಮಾರಧಾರ ನದಿಯ ಉಪನದಿಯಾಗಿದೆ, ರೈಟ್. ಕುಮಾರಧಾರ ನದಿಯ ಉಪನದಿ ಯಾವುದು? ಗುಂಡ್ಯಾ ನದಿ ಅಂತೇಳಿ. ಆ್ಯಂಡ್ ಕುಮಾರಧಾರ ನದಿಯು ಮುಂದೆ ಉಪ್ಪಿನಂಗಡಿನ ಹತ್ತಿರ ನೇತ್ರಾವತಿ ನದಿಗೆ ಸೇರಿಕೊಳ್ಳುತ್ತೆ, ರೈಟ್. ಆ್ಯಂಡ್ ಗುಂಡ್ಯಾ ನದಿಯ ಉಪನದಿಗಳು ಯಾವುದು? ಎತ್ತಿನ ಹೊಳೆ. ನೋಡಿ, ಎತ್ತಿನ ಹೊಳೆ ಏನಂದರೆ ಇದು ಗುಂಡ್ಯಾ ನದಿಯ ಒಂದು ಉಪನದಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ನಿಮ್ಮದು ಯಾವುದಂದ್ರೆ ಇವಾಗ ಇದು ನೇತ್ರಾವತಿ ಅಂತ ತಿಳ್ಕೊಳ್ಳಿ, ಇದು ನೇತ್ರಾವತಿ. ಸೊ ನೇತ್ರಾವತಿ ನದಿಗೆ ಒಂದು ನದಿ ಬಂದು ಸೇರಿಕೊಳ್ಳುತ್ತೆ, ಅದು ಯಾವುದಂದರೆ ಕುಮಾರಧಾರ ಅಂತೇಳಿ, ರೈಟ್. ಸೊ ಕುಮಾರಧಾರ. ಆ್ಯಂಡ್ ಈ ಕುಮಾರಧಾರ ನದಿಗೆ ಒಂದು ಇನ್ನೊಂದು ನದಿ ಬಂದು ಸೇರಿಕೊಳ್ಳುತ್ತೆ, ಯಾವುದಂದರೆ ಗುಂಡ್ಯಾ ನದಿ ಅಂತೇಳಿ. ಆ್ಯಂಡ್ ಆ ಗುಂಡ್ಯಾ ನದಿಗೆ ಬಂದು ನದಿ ಸೇರಿಕೊಳ್ಳುತ್ತೆ ಯಾವುದಂದರೆ ಇಲ್ಲಿ ಎತ್ತಿನ ಹೊಳೆ ಅಂತೇಳಿ, ರೈಟ್. ಎತ್ತಿನ ಹೊಳೆ. ಸೊ ಎತ್ತಿನ ಹೊಳೆ ಇದು ಎದರ ಉಪನದಿ? ಗುಂಡ್ಯಾ ನದಿಯ ಉಪನದಿ. ಆ್ಯಂಡ್ ಗುಂಡ್ಯಾ ಎದರ ಉಪನದಿ? ಇದು ಕುಮಾರಧಾರ ನದಿಯ ಉಪನದಿ. ಆ್ಯಂಡ್ ಕುಮಾರಧಾರ ಎದರ ಉಪನದಿ ಇದು? ಸೊ ಇದು ನೇತ್ರಾವತಿ ನದಿಯ ಒಂದು ಉಪನದಿಯಾಗಿದೆ, ರೈಟ್. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ನೇತ್ರಾವತಿ ನದಿಯ ಇದು ಉಪನದಿಯಾಗಿದೆ. ಸೊ ನಿಮ್ಮ ಕ್ವಶನ್ ಕೇಳ್ಬೋದು, ಎತ್ತಿನ ಹೊಳೆ ಇದು ಯಾವ ನದಿಯ ಉಪನದಿಯಾಗಿದೆ? ಆನ್ಸರ್ ಗುಂಡ್ಯಾ ನದಿಯ ಉಪನದಿಯಾಗಿದೆ. ಆ್ಯಂಡ್ ಗುಂಡ್ಯಾ ನದಿ ಇದು ಎದರ ಉಪನದಿಯಾಗಿದೆ? ಸೊ ಇದು ಕುಮಾರಧಾರ ನದಿಯ ಉಪನದಿಯಾಗಿದೆ. ಆ್ಯಂಡ್ ಕುಮಾರಧಾರ ಸೊ ಇದು ನೇತ್ರಾವತಿ ನದಿಯ ಉಪನದಿಯಾಗಿದೆ. ಆ್ಯಂಡ್ ಎತ್ತಿನ ಹೊಳೆ ಯೋಜನೆಯಿಂದ ಯಾವೆಲ್ಲ ಜಿಲ್ಲೆಗಳಿಗೆ ಲಾಭ ಆಗುತ್ತೆ ನಾವು ಇಲ್ಲಿ ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ದೀವಿ. ಆ್ಯಂಡ್ ಯಾವ ಕಮಿಟಿ ಡಿಸ್ಕಸ್ ಮಾಡಿದೆ ಅಂದರೆ, ಸೊ ಯಾವ ಕಮಿಟಿ ಅದನ್ನು ಶಿಫಾರಸು ಕೊಟ್ಟಿದೆ ಅಂದರೆ ಡಾಕ್ಟರ್ GS ಪರಮಶಿವಯ್ಯ ಇವರು ಇದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಅಥವಾ ಇದ್ರ ಬಗ್ಗೆ ಶಿಫಾರಸನ್ನು ಕೊಟ್ಟಿದ್ದಾರೆ, ರೈಟ್. ತುಂಬ ಇಂಪಾರ್ಟೆಂಟ್ ಇದು. ಆ್ಯಂಡ್ ಈ ಒಂದು ಯೋಜನೆಯಲ್ಲಿ ಒಟ್ಟು 8 ಅಣೆಕಟ್ಟನ್ನು ಕಟ್ಟಬೇಕು ಅಂತ ಕೂಡ ಒಂದು ಯೋಜನೆ ಇದೆ. ನೋಡಿ, ಎತ್ತಿನ ಹೊಳೆ ಯೋಜನೆಯಲ್ಲಿ ಒಟ್ಟು ಎಷ್ಟು ಅಣೆಕಟ್ಟನ್ನು ಕಟ್ಟಬೇಕಾಗಿದೆ? ಆನ್ಸರ್ 8 ಅಣೆಕಟ್ಟನ್ನು ಕಟ್ಟಬೇಕಾಗಿದೆ. ಇಷ್ಟು ಇದ್ರ ಬಗ್ಗೆ ಗೊತ್ತಿರಲಿ. ಆ್ಯಂಡ್ ಅದೇ ಇದರಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀವಿ, ಆ ಡಯಾಗ್ರಾಮ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಸೊ ಕಳಸಾ ಮತ್ತು ಬಂಡೂರ ಅಂತೇಳಿ. ಸೊ ಕಳಸಾ ಮತ್ತು ಬಂಡೂರ ನಾಲಾ ತಿರುವು ಯೋಜನೆಗಳಡಿಯಲ್ಲಿ ಸೊ 3.9 TMC ನೀರಿನ ಬಳಕೆಗಾಗಿ ವಿವರವಾದ ಯೋಜನಾ ವರದಿಗಳಿಗೆ ಕೇಂದ್ರ ಜಲ ಆಯೋಗದ ತಿರುವಳಿ ದೊರಕಿದ್ದು, ಪ್ರಸ್ತುತ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಿಂದ ಅರಣ್ಯ ತಿರುವಳಿ ನಿರೀಕ್ಷಿಸಿ ರಾಜ್ಯ ಸರ್ಕಾರವು ಟೆಂಡರ್ ಪ್ರಕ್ರಿಯೆಯನ್ನು ಚಾಲನೆಗೊಳಿಸಲಾಗುವುದು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಕೇಂದ್ರ ಜಲ ಆಯೋಗ ತಿರುವಳಿ ನೋಡಿ. ಸೊ ಸೆಂಟ್ರಲ್ ವಾಟರ್ ಕಮಿಷನ್ ಅಂತೇಳಿ. ಸೆಂಟ್ರಲ್ ವಾಟರ್ ಕಮಿಷನ್ ಆಲ್ಮೋಸ್ಟ್ ಇದಕ್ಕೆ ಒಂದು ಪ್ರಪೋಸಲ್ನ ಕೊಟ್ಟಿದೆ ಆ್ಯಂಡ್ ಪರ್ಮಿಷನ್ ಕೂಡ ಕೊಟ್ಟಿದೆ, ಅಪ್ರೂವ್ ಕೂಡ ಕೊಟ್ಟಿದೆ. ಅದಕ್ಕೆ ನಮಗೆ ಪರ್ಮಿಷನ್ ಬೇಕಾಗಿರೋದು ಸೊ ವೈಲ್ಡ್ ಲೈಫ್ ನೋಡಿ, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ ಬರುತ್ತೆ. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ನೋಡಿ, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂದರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಂತೇಳಿ. ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಕೂಡ ಇದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ಆ್ಯಂಡ್ ಆ ಪರ್ಮಿಷನ್ ನಾವು ತೆಗೆದುಕೊಂಡ ಮೇಲೆ ಸೊ ಒಂದು ಟೆಂಡರ್ನ ತೆಗೆದುಕೊಂಡು ಆ ಟೆಂಡರ್ನ ಕರೆಸಿದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ, ರೈಟ್. ಸೊ ಗೊತ್ತಿರಲಿ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಇದೊಂದು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಇದೊಂದು ಶಾಸನಬದ್ಧ ಸಂಸ್ಥೆ, ಇದು ಸ್ಟ್ಯಾಟ್ಯೂಟರಿ ಬಾಡಿ ತುಂಬ ಇಂಪಾರ್ಟೆಂಟ್. ಇದು ಸ್ಟ್ಯಾಟ್ಯೂಟರಿ ಬಾಡಿ, ಶಾಸನಬದ್ಧ ಸಂಸ್ಥೆ. ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಇದರ ಚೇರ್ಮನ್ ಆಗಿರ್ತಾರೆ. ಸೊ ಚೇರ್ಮನ್, ಸೊ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಲ್ ಬಿ ದ ಚೇರ್ಮನ್ ಆಫ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಇದು ಯಾವಾಗ ಸ್ಥಾಪನೆ ಆಗಿದೆ ಅಂದರೆ ಕ್ವಶನ್ ನೋಡಿ 2003 ಇಟ್ ಇಸ್ಟಾಬ್ಲಿಷ್ಡ್ ಇನ್ ದ ಇಯರ್ 2003 ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್
1972. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಈ ಒಂದು ಕಾಯ್ದೆ ಅಡಿಯಲ್ಲಿ ಇದನ್ನು ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗಿದೆ. ಆ್ಯಂಡ್ ಈ ಶಾಸನಬದ್ಧ ಸಂಸ್ಥೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತ ಪ್ರಧಾನಮಂತ್ರಿ ಇದರ ಮುಖ್ಯಸ್ಥರು ಆಗಿರ್ತಾರೆ. ರೈಟ್. ನೆಕ್ಸ್ಟ್ ನೋಡಿ, ತುಂಗಭದ್ರಾ ಜಲಾಶಯದಲ್ಲಿ ಹೂಳಿನ ಸಂಗ್ರಹಣೆಯಿಂದ ಉಂಟಾಗಿರುವ ನೀರು ಸಂಗ್ರಹಣೆ ಸಾಮರ್ಥ್ಯ ಕೊರತೆ ನಿವಾರಿಸಲು ಜಲಾಶಯ ವ್ಯಾಪ್ತಿಯಲ್ಲಿ ರೈತರ ಬಹುದಿನದ ಬೇಡಿಕೆಯಾದ ಕೊಪ್ಪಳ ಜಿಲ್ಲೆಯ ನವಲಿ ಬಳಿ ಸಮತೋಲನ ಜಲಾಶಯ ನಿರ್ಮಾಣ ಮಾಡಲಾಗುವುದು ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಆ್ಯಂಡ್ ಅದಕ್ಕಾಗಿ ಈಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಪರ್ಮಿಷನ್ ಕೂಡ ಬೇಕಾಗಿದೆ. ಅವ್ರ ಪರ್ಮಿಷನ್ ತೆಗೆದುಕೊಂಡು ನೆಕ್ಸ್ಟ್ ಆದಷ್ಟು ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ರೈಟ್. ಸೊ ಅದು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಆ ಪ್ಲೇಸಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ರೈಟ್. ಪ್ಲೇಸಸ್ ಬಗ್ಗೆ ಡೈರೆಕ್ಟ್ ಕ್ವಶನ್ ಕೂಡ ಫ್ರೇಮ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ತುಂಗಭದ್ರಾ ಜಲಾಶಯದಲ್ಲಿ ಈಗ ಅದನ್ನೇ ಸೇಮ್ ರಿಪೀಟ್ ಆಗಿದೆ ಇಲ್ಲಿ. ನೆಕ್ಸ್ಟ್ ನೋಡಿ, ಕೃಷ್ಣರಾಜ ಸಾಗರ ಆಣೆಕಟ್ಟು ಹತ್ರ ಇರುವಂಥ ಬೃಂದಾವನ ಉದ್ಯಾನವನವನ್ನು ವಿಶ್ವ ದರ್ಜೆಯ ಪ್ರವಾಸೋದ್ಯಮ ಆಕರ್ಷಣೆಯ ಕೇಂದ್ರವನ್ನಾಗಿ ಉನ್ನತೀಕರಿಸುವ ಯೋಜನೆಯನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಅಂದರೆ PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಆಧಾರದ ಮೇಲೆ. ಸೊ KRS ಡ್ಯಾಮ್ ಇದೆಲ್ಲ ಮಂಡ್ಯದಲ್ಲಿ, ಆ KRS ಡ್ಯಾಮ್ ಬ್ಯಾಕ್ ಸೈಡ್ ಇರುವಂಥ ಒಂದು ಬೃಂದಾವನ್ ನ್ಯಾಷನಲ್ ಪಾರ್ಕ್ ಅದನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಸೊ ನೆಕ್ಸ್ಟ್ ನೋಡಿ, ಸೊ ಪಾವಗಡ್ ಸೋಲಾರ್ ಪಾರ್ಕ್ ಮಾದರಿಯಲ್ಲಿ ಜಲ ಸಂಪನ್ಮೂಲ ಇಲಾಖೆಯ ಮಾಲೀಕತ್ವವಿರುವ ಜಮೀನಿನಲ್ಲಿ ಮತ್ತು ಜಲಾಶಯಗಳ ಹಿನ್ನೆಲೆಯಲ್ಲಿ ಸೂಕ್ತ ಮಾದರಿಯ ಸೋಲಾರ್ ಪಾರ್ಕ್ನ ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಲ್ಲಿ ಪಾವಗಡ್ ಸೋಲಾರ್ ಪಾರ್ಕ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಲ್ಲಿಂದ ಕ್ವಶನ್ ಫ್ರೇಮ್ ಆಗುತ್ತೆ. ಅವ್ರು ಏನು ಕೊಡಿದ್ರೆ ಅಲ್ಲಿ ಮೇಲೆ ಕ್ವಶನ್ ಕೇಳಂಗಿಲ್ಲ. ಅವರು ಸೋಲಾರ್ ಪಾರ್ಕ್ನ ಇಂಟರ್ಲಿಂಕ್ ಮಾಡಿ ಕ್ವಶನ್ ಕೇಳ್ತಾರೆ. ನೋಡಿ, ಸೋಲಾರ್ ಪಾರ್ಕ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಇದು ಲಾರ್ಜೆಸ್ಟ್ ಪಾರ್ಕ್ ಇನ್ ದ ವರ್ಲ್ಡ್ ಇದು. ರೈಟ್. ಅಂದರೆ ಇಂಡಿಯಾ ಮುಂಚೆ ಇವಾಗ ವರ್ಲ್ಡಲ್ಲಿ ಇತ್ತು, ಇವಾಗ ಸೆಕೆಂಡಲ್ಲಿ ಬಂದಿದೆ ಇವಾಗ. ಸೊ ಸೋಲಾರ್ ಪಾರ್ಕ್ ಎಲ್ಲಿದೆ? ಇದು ಪಾವಗಡ್ ಜಿಲ್ಲೆಯಲ್ಲಿ, ಪಾವಗಡ್ ತಾಲೂಕಿನ ಅಥವಾ ನೀವು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇದು. ರೈಟ್. ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಲ್ಲೊಂದು ಪ್ಲೇಸ್ ಬರುತ್ತೆ ಪಾವಗಡ್, ಅಲ್ಲಿ ಸ್ಥಾಪನೆ ಮಾಡುವಂಥ ಒಂದು ಸೋಲಾರ್ ಪಾರ್ಕ್ ಇದು. ರೈಟ್. ಇವಾಗ ನೋಡಿ, ಪಾವಗಡ್ ಸೋಲಾರ್ ಪಾರ್ಕ್. ಸೊ ಇದು ಜಗತ್ತಿನ ಇವತ್ತು ನೀವು ಕ್ಯಾಪಾಸಿಟಿ ವೈಸ್ ತೊಗೊಂಡ್ರೆ ಜಗತ್ತಿನಲ್ಲಿ ಇದು ಥರ್ಡ್ ಪ್ಲೇಸಲ್ಲಿ ಬರುತ್ತೆ. ಫಸ್ಟ್ ಯಾವುದಂದರೆ ಸೊ ನಿಮಗೆ ಭದ್ಲಾ ಅಂತ ಬರುತ್ತೆ. ಭದ್ಲಾ ಸೋಲಾರ್ ಪವರ್ ಪ್ಲ್ಯಾಂಟ್. ಸೊ ಭದ್ಲಾ ಸೋಲಾರ್ ಪವರ್ ಪ್ಲ್ಯಾಂಟ್ ಇದು ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ಲ್ಯಾಂಟ್ ಇನ್ ದ ವರ್ಲ್ಡ್. ಸೆಕೆಂಡ್ ಲಾರ್ಜೆಸ್ಟ್ ಯಾವುದಂದರೆ ಚೈನಾ ಸೋಲಾರ್ ಪವರ್ ಪ್ಲ್ಯಾಂಟ್ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಆ್ಯಂಡ್ ಥರ್ಡ್ ಲಾರ್ಜೆಸ್ಟ್ ಈಸ್ ಪಾವಗಡ್ ಇನ್ ಟರ್ಮ್ಸ್ ಆಫ್ ಕ್ಯಾಪಾಸಿಟಿ ತೊಗೊಂಡ್ರೆ ಇದು ಥರ್ಡ್ ಪ್ಲೇಸಲ್ಲಿ ಬರುತ್ತೆ. ಅದೇ ಏರಿಯಾ ವೈಸ್ ತೊಗೊಂಡ್ರೆ ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಏರಿಯಾ ವೈಸ್ ಸೆಕೆಂಡ್ ಯಾವುದು ಪಾವಗಡ, ಅದೇ ಕ್ಯಾಪಾಸಿಟಿ ವೈಸ್ ಇದು ಮೂರನೇ ಪ್ಲೇಸಲ್ಲಿ ಬರುತ್ತೆ. ಸೊ ಭದ್ಲಾ ಕ್ಯಾಪಾಸಿಟಿ ಆಲ್ಮೋಸ್ಟ್ 2700 ಮೆಗಾವ್ಯಾಟ್ ಇದೆ. ಆ್ಯಂಡ್ ಚೈನಾದು ಆಲ್ಮೋಸ್ಟ್ 2400 ಮೆಗಾವ್ಯಾಟ್ ಇದೆ. ರೈಟ್. 2400 ಮೆಗಾವ್ಯಾಟ್. ಆ್ಯಂಡ್ ಥರ್ಡ್ ಒನ್ ಯಾವುದಂದರೆ ಇವಾಗ ಇದು ಪಾವಗಡ. ರೈಟ್. ಸೊ ಇದು 24 ಮೆಗಾವ್ಯಾಟ್ ಆ್ಯಂಡ್ ಆಲ್ಮೋಸ್ಟ್ ಇದು 2050 ಮೆಗಾವ್ಯಾಟ್ ಇದೆ. 250 ಮೆಗಾವ್ಯಾಟ್ ಇದೆ, ಅದು ಪಾವಗಡ. ರೈಟ್. ಸೊ ಕ್ಯಾಪಾಸಿಟಿ ಇದು ಥರ್ಡ್ ಪ್ಲೇಸಲ್ಲಿ ಬರುತ್ತೆ, ಗೊತ್ತಿರಲಿ. ಸೊ ಇನ್ನೊಂದು ಪಾಯಿಂಟ್ ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕಲಬುರಗಿ ನಗರಕ್ಕೆ ಕುಡಿಯುವ ನೀರನ್ನು ಸರಬರಾಜಿಗಾಗಿ ಬೆಣ್ಣೆತೋರ ಜಲಾಶಯಕ್ಕೆ ಭೀಮಾ ಮತ್ತು ಕಾಗಿಣ ನದಿಗಳಿಂದ ನೀರು ತುಂಬಿಸುವ 365 ಕೋಟಿ ರೂಪಾಯಿ ಮೊತ್ತದ ಯೋಜನೆಯನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ರೈಟ್. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಅದು ಎಷ್ಟು ಕೋಟಿ ಏನು ಎಲ್ಲ ಬೇಕಾಗಿಲ್ಲ ನಮಗೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸೊ ಬೆಣ್ಣೆತೋರ ಜಲಾಶಯಕ್ಕೆ ಯಾವ ನದಿಯಿಂದ ನೀರು ತುಂಬಿಸುವ ಯೋಜನೆ ಆಗಿದೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಬೆಣ್ಣೆತೋರ ಎಲ್ಲಿ ಬರುತ್ತೆ? ಫಸ್ಟ್ ಇದು ಬರುವುದಿಲ್ಲ ಅಂದರೆ ಕಲಬುರಗಿಯಲ್ಲಿ. ರೈಟ್. ಗುಲ್ಬರ್ಗ ಅಂತ ಮುಂಚೆ ಓಲ್ಡ್ ನೇಮ್ ಗುಲ್ಬರ್ಗ ಆ್ಯಂಡ್ ಪ್ರೆಸೆಂಟ್ಲಿ ಕಲಬುರಗಿ. ಈ ಕಲಬುರಗಿ ನಗರಕ್ಕೆ ಒಂದು ಕುಡಿಯುವ ನೀರಿನ ಸರಬರಾಜಿಗಾಗಿ ಒಂದು ಬೆಣ್ಣೆತೋರ ಜಲಾಶಯಕ್ಕೆ ಸೊ ಭೀಮಾ ಮತ್ತು ಕಾಗಿಣ ನದಿಗಳಿಂದ ನೀರು ತುಂಬಿಸುವ ಒಂದು ಯೋಜನೆ ಆಗಿದೆ ಇದು. ರೈಟ್. ನೆಕ್ಸ್ಟ್ ನೋಡಿ, ಸೊ ಕುಡಿಯುವ ನೀರು ಮತ್ತು ಕೃಷಿ ಮತ್ತು ಕೈಗಾರಿಕಾ ನೀರನ್ನು ಸಮರ್ಪಕವಾಗಿ ಪೂರೈಸಲು ಕೆರೆಗಳ ಅಭಿವೃದ್ಧಿ, ಚೆಕ್ ಡ್ಯಾಮ್ ಮತ್ತು ಬ್ರಿಡ್ಜ್ಗಳನ್ನು ಅಥವಾ ಬ್ಯಾರೇಜ್ಗಳನ್ನು ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಲಾಗಿದೆ. ರೈಟ್. ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೊ KC ವ್ಯಾಲಿ ತುಂಬ ನ್ಯೂಸ್ ಆಗಿದೆ. KC ವ್ಯಾಲಿ ಇವಾಗ ಯಾಕಂದರೆ KC ವ್ಯಾಲಿದಿಂದ ವಾಟರ್ನ ಲಿಫ್ಟ್ ಮಾಡಿಕೊಂಡು ಸೊ ಬೇರೆ ಬೇರೆ ಕೆರೆಗಳನ್ನು ತುಂಬಿಸುವಂಥ ಒಂದು ಯೋಜನೆ ಇದು. ರೈಟ್. ಸೊ ಆಲ್ಮೋಸ್ಟ್ ಬೆಂಗಳೂರಲ್ಲಿರುವಂಥ ಏನು ವೇಸ್ಟೇಜ್ ವಾಟರ್ ಇರುತ್ತಲ್ಲ, ಮನೆಯಿಂದ ಬರುವಂಥ ವೇಸ್ಟ್ ವಾಟರ್ನ ಸೊ ಅದನ್ನು ಫಿಲ್ಟರ್ ಮಾಡಿ ಅದನ್ನು, ಯಾಕಂದರೆ ಮುಂಚೆ ಎಲ್ಲ ಇದು ವಾಟರ್ ಇಲ್ಲಿಗಂತ ತಮಿಳ್ನಾಡಿಗೆ ಹೋಗ್ತಾ ಇತ್ತು KC ವ್ಯಾಲಿಯಿಂದ. ಆಗ ಅಂದರೆ ತಮಿಳ್ನಾಡಿಗೆ ಹೋಗಿ ಎಲ್ಲ ಆಲ್ಮೋಸ್ಟ್ ಅದು ವೇಸ್ಟ್ ಆಗ್ತಾ ಇತ್ತು. ಅಂದರೆ ಇದು ವೆಸ್ಟ್ ವಾಟರ್ ಇದು, ಅಂದರೆ ಬೆಂಗಳೂರು ಮನೆಗಳಿಂದ ಬರುವಂಥ ವೆಸ್ಟ್ ವಾಟರ್. ಅದೇ ತಮಿಳ್ನಾಡಿಗೆ ಹೋಗಿ ಅಂದರೆ ಹೊಸೂರು ಮುಖಾಂತರ ಹೋಗಿ ಅದು ವೇಸ್ಟೇಜ್ ಅಂದರೆ ಹಂಗೆ ವೇಸ್ಟಾಗಿ ಉಳ್ಕೋತಾ ಇತ್ತು. ಅದೇ ವಾಟರ್ನ ಇವತ್ತು ನಾವು ಅದನ್ನು ರೀಯೂಸ್ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡಿ ಸೊ ಕೆರೆ ತುಂಬಿಸುವಂಥ ಒಂದು ಯೋಜನೆ ಇದು KC ವ್ಯಾಲಿ ಯೋಜನೆ ಅಂತೇಳಿ. ತುಂಬ ಇಂಪಾರ್ಟೆಂಟ್ ಯೋಜನೆ ಇದು. ಸೊ ಪ್ರಗತಿಯಲ್ಲಿರುವಂಥ 455 ಕೋಟಿ ರೂಪಾಯಿ ಮೊತ್ತದ KC ವ್ಯಾಲಿ ಎರಡನೇ ಹಂತದ ಉದ್ದೇಶಿತ 273 ಕೆರೆ ತುಂಬಿಸುವ ಯೋಜನೆಯನ್ನು ಪ್ರಸಕ್ತ ಸಾಲಿನಲ್ಲಿ ಪೂರ್ಣಗೊಳಿಸಲಾಗುವುದು ಅಂತ ಹೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಯೋಜನೆ ಇದು, ಗೊತ್ತಿರಲಿ. ಆ್ಯಂಡ್ ಆಲ್ಮೋಸ್ಟ್ ಕೋಲಾರ ಜಿಲ್ಲೆಗೆ ಅತ್ಯಂತ
ಲಾಭದಾಯಕವಾಗಿರುವಂಥ ಯೋಜನೆ ಇದು, ರೈಟ್. ಸೊ ರಾಯಚೂರು ಜಿಲ್ಲೆಯ ಚಿಕ್ಕಲ್ಪರ್ವಿ ಹತ್ತಿರ ತುಂಗಭದ್ರಾ ನದಿಗೆ ಬಿ ಸಿ ಬಿ ನಿರ್ಮಾಣ ಮತ್ತು ಮಾನ್ವಿ ತಾಲೂಕಿನ ಕರಡಿ ಕೆರೆ ತುಂಬಿಸುವ ಯೋಜನೆ ಕೂಡ ಇದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಈ ಬಜೆಟಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡಿ, 3ರಿಂದ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದಲ್ಲಿ ಆಸಕ್ತಿ ಮೂಡಿಸಿ ಸಾಮರ್ಥ್ಯ ಹೆಚ್ಚಿಸಲು ಜೇಪಾಲ್ ಅಂತ ಒಂದು ಸಂಸ್ಥೆ ಅದು. ಆ ಜೇಪಾಲ್ ಸಂಸ್ಥೆ ಸಹಯೋಗದಲ್ಲಿ ಗಣಿತ ಮತ್ತು ಗಣಿತ ಅಂದರೆ ಅದೇ ಮ್ಯಾಥಮೆಟಿಕ್ಸ್, ಗಣಕ ಅಂದರೆ ಕಂಪ್ಯೂಟರ್, ರೈಟ್. ಸೊ ಗಣಿತ ಮತ್ತು ಗಣಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಸೊ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ರೈಟ್ ಗಣಿತ ಮತ್ತು ಗಣಕ ಕಂಪ್ಯೂಟರ್ ನಾಲೆಜ್ನ ಒಂದು ಹೆಚ್ಚಿಸೋಗೋಸ್ಕರ ಸೊ ಇದನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಯೋಜನೆ ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಕಲಿಕೆಯಲ್ಲಿ ಹಿಂದುಳಿದ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯ ಸುಧಾರಿಸಲು 10 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಅನುದಾನದಲ್ಲಿ ಮರುಸಿಂಚನ. ನೋಡಿ, ಯಾಕಂದರೆ 6ನೇ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯ ಸುಧಾರಿಸಲು. ಈಗ 6 ಮತ್ತು 7ನೇ ತರಗತಿ ಅಂದರೆ ಆಲ್ಮೋಸ್ಟ್ ಎಷ್ಟು ಏಜ್ ಆಗಿರುತ್ತೆ? ಆಲ್ಮೋಸ್ಟ್ 13ರಿಂದ 14 ವರ್ಷ, ಇದು 12ರಿಂದ 13 ವರ್ಷ ಏಜ್ ಆಗಿರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಏಜ್ ಅದು. ಆ ಇಂಪಾರ್ಟೆಂಟ್ ಏಜಲ್ಲಿ ಸೊ ತುಂಬ ಜನ ವಿದ್ಯಾರ್ಥಿಗಳು ತಮ್ಮ ಸ್ಕೂಲ್ ಡ್ರಾಪ್ ಎಲ್ಲ ಮಾಡ್ತಿರ್ತಾರೆ ಅಥವಾ ಸ್ಕೂಲ್ನೆಲ್ಲ ಬಿಟ್ಬಿಡ್ತಿರ್ತಾರೆ, ರೈಟ್. ಅವರಿಗೆ ಒಂದು ಕಲಿಕೆ ಸಾಮರ್ಥ್ಯನ ಹೆಚ್ಚಿಸೋಗೋಸ್ಕರ ಮರುಸಿಂಚನ ಅಂತೇಳಿ ಒಂದು ಯೋಜನೆ ಕೂಡ ಇದರಲ್ಲಿ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೀವು ಕ್ವಶನ್ ಕೇಳ್ತಾರೆ, ಮರುಸಿಂಚನ ಯೋಜನೆ ಇದಕ್ಕೆ ಸಂಬಂಧಪಟ್ಟಿದ್ದು ಕ್ವಶನ್ ಕೇಳ್ತಾರೆ. ಮರುಸಿಂಚನ ಯೋಜನೆಯು ಕಲಿಕೆಯಲ್ಲಿ ಯಾರು ಹಿಂದುಳಿದಿರ್ತಾರೆ ನೋಡಿ, ಕಲಿಕೆಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರೋಂಗಿಲ್ಲ ನೋಡಿ, ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಹುಮ್ಮಸ್ಸನ್ನು ಹೆಚ್ಚಿಸೋಗೋಸ್ಕರ, ಅವರ ಸಾಮರ್ಥ್ಯನ ಹೆಚ್ಚಿಸೋಗೋಸ್ಕರ ತಂದಿರುವಂಥ ಒಂದು ಯೋಜನೆ ಯಾವುದು? ಮರುಸಿಂಚನ ಅಂಥೇಳಿ. ಸೊ ನೆಕ್ಸ್ಟ್ ಒಂದು ಬರುತ್ತೆ ನಿಮಗೆ. ಸೊ 2000 ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ದ್ವಿಭಾಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷ್ ಶಾಲೆಗಳಾಗಿ ಪರಿವರ್ತಿಸಲಾಗುವುದು. ನೋಡಿ, ಬಹುತೇಕ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ಗಳಿದ್ದಾವೆ. ಅಲ್ಲಿ ಬೈಲಿಂಗ್ವಿಲ್ ಅಂದರೆ ಎರಡು ಲ್ಯಾಂಗ್ವೇಜ್, ಒಂದು ಕನ್ನಡ ಮತ್ತು ಇಂಗ್ಲೀಷ್ನ ಮಾಡಬೇಕು ಅಂಥೇಳಿ ಕೂಡ ಇದರಲ್ಲಿ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಎಷ್ಟು ಸ್ಕೂಲ್ಗಳಂದರೆ 2000 ಸ್ಕೂಲ್ಗಳನ್ನು ಅಲ್ಲಿ ಇಂಗ್ಲೀಷ್ ಇರಬೇಕು, ಕನ್ನಡ ಮೀಡಿಯಮ್ ಇರಬೇಕು, ಕನ್ನಡ ಇರಬೇಕು, ಆ ಥರ ಅದನ್ನು ಉನ್ನತಿ ಮಾಡ್ತೀವಿ ಅಥವಾ ಅಪ್ಗ್ರೇಡ್ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ನಾವು ಮನುಜರು. ಸೊ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯ ವಿದ್ಯಾ ಕೇಂದ್ರಗಳಾಗಿ ರೂಪಿಸಲು ನಾವು ಮನುಜರು ಎಂಬ ಹೇಳಿಕೆ ಹೆಸರಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೆ 2 ಗಂಟೆಗಳ ವಿಚಾರ ವಿಮರ್ಶೆ ಮತ್ತು ಸಂವಾದ ಚಟುವಟಿಕೆಗಳನ್ನು ಒಳಗೊಂಡ ತರಗತಿ ನಡೆಸಲಾಗುವುದು. ನೋಡಿ, ಪ್ರತಿ ವಾರಕ್ಕೆ ಅಟ್ಲೀಸ್ಟ್ 2 ಗಂಟೆಯಾದರೂ ಒಂದು ಡಿಬೇಟ್ ಮಾಡಬೇಕು ಅಂತ. ಇದರ ಮೇಲೆ ಡಿಬೇಟ್ ಅಂದರೆ ಯಾವುದೇ ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ ಬಗ್ಗೆ ವಿಮರ್ಶೆ ಮಾಡುವಂಥ ಒಂದು ಯೋಜನೆ ಇದು. ಯಾಕಂದರೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ನೋಡಿ, ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಇಂಥ ಒಂದು ಯೋಜನೆ ತುಂಬ ಸಹಕಾರಿಯಾಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಯಾಕಂದರೆ ನಾವು ಬುಕ್ ನಾಲೆಜ್ ಕೊಟ್ಟರೆ ವಿದ್ಯಾರ್ಥಿಗಳಲ್ಲಿ ಸ್ಕಿಲ್ ಸ್ವಲ್ಪ ಬೆಳೆಯೋದು ಕಷ್ಟ ಇರುತ್ತೆ. ಅದಕ್ಕೆ ಯಾವುದೇ ಒಂದು ಟಾಪಿಕ್ನ ಕೊಟ್ಟು ಆ ಟಾಪಿಕ್ ಬಗ್ಗೆ ಅವ್ರಿಗೆ ಡಿಸ್ಕಸ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಸೊ ಅವ್ರದ್ದೊಂದು ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಅವರು ಒಂದು ಆಲೋಚನೆ ಮಾಡುವಂಥ ಒಂದು ದೃಷ್ಟಿಕೋನ ಹೆಚ್ಚಿಗಾಗುತ್ತೆ ಮತ್ತು ಅದು ಅವ್ರ ಬದಲಾವಣೆ ಕೂಡ ಉಂಟಾಗುತ್ತೆ. ಆ್ಯಂಡ್ ಅವರು ಆಲೋಚನೆ ಬದಲಾವಣೆ ಆದರೆ ಖಂಡಿತ ಅವರು ಓದೋದ್ರಲ್ಲಿ ಕೂಡ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ, ರೈಟ್. ಆ ಒಂದು ಇಂಟ್ರೆಸ್ಟ್ನ ಬೆಳೆಸಬೇಕು. ಯಾವುದೇ ಒಂದು ಟಾಪಿಕ್ ಬಗ್ಗೆ ಒಂದು ವಿಮರ್ಶೆ ಆಗಬೇಕು. ಆ ಬೇರೆ ಬೇರೆ ವಿದ್ಯಾರ್ಥಿಗಳ ಒಂದು ಮನೋಭಾವನ ಇಲ್ಲಿ ಪರೀಕ್ಷೆ ಮಾಡೋಕ್ಕೆ ಅಥವಾ ಅವರ ಒಂದು ಕೌಶಲ್ಯ ಗುಣಗಳನ್ನು ಕೂಡ ಇಲ್ಲಿ ಚೆಕ್ ಮಾಡೋಕ್ಕೆ ಸಹಾಯ ಆಗುತ್ತೆ, ರೈಟ್. ಸೊ ನಾವು ಮನುಜರು ಅಂತೇಳಿ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ. ನೋಡಿ, ಮರುಸಿಂಚನ ಗೊತ್ತಿರಬೇಕು. ಮರುಸಿಂಚನ 6 ಮತ್ತು 7ನೇ ತರಗತಿಗಳ ಒಂದು ಓದುವಂಥ ಒಂದು ಹವ್ಯಾಸವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮರುಸಿಂಚನ ಸ್ಕೀಮ್ ತೊಗೊಂಬಂದಿದ್ದಾರೆ. ಆ್ಯಂಡ್ ನಾವು ಮನುಜರು ಅಂದರೆ ಸೊ ವಾರಕ್ಕೆ 2 ಸಲ ಆದರೂ ಎಲ್ಲ ಥರದ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಒಂದು ಟಾಪಿಕ್ನ ಕೊಟ್ಟು ಅದ್ರ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ಒಂದು ಅವಕಾಶನ ಮಾಡಿಕೊಡುವಂಥ ಒಂದು ಯೋಜನೆ ಇದು, ರೈಟ್. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ನೆಕ್ಸ್ಟ್ ಒನ್. ಸೊ ರಾಜ್ಯದಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳನ್ನು ವಾಣಿಜ್ಯ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳನ್ನಾಗಿ ಉನ್ನತೀಕರಣಗೊಳಿಸಲಾಗುವುದು ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಆ್ಯಂಡ್ ಇದೇ ಸೇಮ್ ಇಲ್ಲಿ ಕೊಟ್ಟಿದ್ದೀವಿ, ಮರುಸಿಂಚನ ಮತ್ತು ನಾವು ಮನುಜರು, ರೈಟ್. ಇವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನೊಂದು ಬರುತ್ತೆ ನಿಮಗೆ ಬೇರು ಮತ್ತು ಚಿಗುರು ಅಂತೇಳಿ. ಬೇರು ಮತ್ತು ಚಿಗುರು ಅಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಮರ ಅಂತ ತಿಳ್ಕೊಳ್ಳಿ, ರೈಟ್. ಇದು ಮರ, ಇದು ಚಿಗುರು. ಇಲ್ಲಿ ಬೇರು ಯಾವುದಂದರೆ ಮೂಲ ಅಂತ. ಇಲ್ಲಿ ಮೂಲ ಯಾವುದಂದರೆ ಓಲ್ಡ್ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಕೇಳ್ಕೊಳ್ಳಿ, ಓಲ್ಡ್ ಸ್ಟೂಡೆಂಟ್ಸ್. ಆ್ಯಂಡ್ ಚಿಗುರು ಅಂದರೆ ಯಾವುದು? ನ್ಯೂ ಸ್ಟೂಡೆಂಟ್ಸ್ ನೋಡಿ, ನ್ಯೂ ಸ್ಟೂಡೆಂಟ್ಸ್ ಮತ್ತು ಓಲ್ಡ್ ಸ್ಟೂಡೆಂಟ್ಸ್. ಸೊ ಬೇರು ಅಂದರೆ ಯಾವಾಗಲೂ ಹಳೆದಾಗಿರುತ್ತೆ, ಓಲ್ಡ್ ಸ್ಟೂಡೆಂಟ್ಸ್. ಆ್ಯಂಡ್ ಮೇಲ್ಗಡೆ ಏನು ಹಚ್ಚ ಭಾಗ ಇರುತ್ತೆ ಅದು ಯಂಗ್ ಸ್ಟೂಡೆಂಟ್ಸ್ ಅಂತ, ನ್ಯೂ ಸ್ಟೂಡೆಂಟ್ಸ್ ಅಂತೇಳಿ. ನೋಡಿ, ಹಳೆಯ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸಲು ಬೇರು ಚಿಗುರು ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ವಿನೂತನ ಕಾರ್ಯಕ್ರಮ ಅಂದರೆ ಇದು ಓಲ್ಡ್ ಸ್ಟೂಡೆಂಟ್ಸ್ನ ಕರೆಸ್ತಾರೆ,
ಅವರೆಲ್ಲ ಅಲುಮ್ನಿ ಇರ್ತಾರೆ, ಅವರೆಲ್ಲ ಅಲುಮ್ನೀಸ್, ಅವ್ರನ್ನ ಎಲ್ಲರನ್ನ ಕರೆಸಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಇವ್ರ ಜೊತೆ ಶೇರ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ಅವ್ರು ಏನು ಸಕ್ಸಸ್ ಆಗಿರ್ತಾರೆ ತಮ್ಮ ಅನುಭವನ ಇವ್ರ ಜೊತೆಗೆ ಶೇರ್ ಮಾಡಿಕೊಂಡ್ರೆ ಈ ಒಂದು ನ್ಯೂ ಸ್ಟೂಡೆಂಟಿಗೆ ಅಥವಾ ಈ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಏನಾಗುತ್ತೆ ಅಂದರೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗುತ್ತೆ, ಒಂದು ಉತ್ತೇಜನ ಸಿಗುತ್ತೆ, ಒಂದು ಇನ್ಸ್ಪಿರೇಷನ್ ಸಿಗುತ್ತೆ, ರೈಟ್. ಆ ಒಂದು ಇನ್ಸ್ಪಿರೇಷನ್ ಸಿಗಬೇಕು ಅಂತೇಳಿ ಬೇರು ಚಿಗುರು ಅಂತೇಳಿ ಒಂದು ಸ್ಕೀಮ್ನ ಕೂಡ ತೊಗೊಂಬಂದಿದ್ದಾರೆ ನೋಡಿ. ನಾವು ಮನುಜರು ಆ್ಯಂಡ್ ಮರುಚಿಂತನ ಮತ್ತು ಇನ್ನೊಂದು ಯಾವುದಂದರೆ ಬೇರು ಮತ್ತು ಚಿಗುರು ಅಂತೇಳಿ, ಬೇರು ಚಿಗುರು ಇವೆಲ್ಲ ಬೇರೆ ಬೇರೆ ಸ್ಕೀಮ್ ತೊಗೊಂಬಂದಿದ್ದಾರೆ, ಗೊತ್ತಿರಲಿ. ಇಲ್ಲಿಂದ ಕ್ವಶನ್ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ವಿಷಯ ತಜ್ಞರು, ನಾಗರಿಕ ಸೇವಾ ಅಧಿಕಾರಿಗಳು. ನಾಗರಿಕ ಸೇವಾ ಅಂದರೆ ಅದೇ ಸಿವಿಲ್ ಸರ್ವೆಂಟ್ಸ್, KS ಆಫೀಸರ್ಸ್, IAS ಆಫೀಸರ್ಸ್ ಅಂತ IAS ಆಫೀಸರ್ಸ್, KS ಆಫೀಸರ್ಗಳನ್ನು ಮತ್ತು ವಿಷಯ ತಜ್ಞರನ್ನು ಅಂದರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಕರೆಸಿ ಅವರಿಂದ ಏನಂದರೆ ಒಂದು ಮಾರ್ಗದರ್ಶನ ಮಾಡಿಸುವಂಥ ಒಂದು ಸ್ಕೀಮ್ ಇದೆ. ಯಾವುದು ಪ್ರೇರಣಾ ಅಂತೇಳಿ, ಪ್ರೇರಣಾ ನೋಡಿ. ಸೊ ಪ್ರೇರಣಾ ಅಂದರೆ ವಿಷಯ ತಜ್ಞರು, ನಾಗರಿಕ ಸೇವಾ ಅಧಿಕಾರಿಗಳು ಮತ್ತು ಉದ್ಯಮಿಗಳಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಎಂಬ ಕಾರ್ಯಕ್ರಮದಡಿ ಮಾರ್ಗದರ್ಶನವನ್ನು, ಮೆಂಟೋರ್ಶಿಪ್ನ ನೀಡಲಾಗುವುದು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈಗ ಬೇರೆ ಬೇರೆ ಉದ್ಯಮಿಗಳು ಬಂದರೆ, ಯಾಕಂದ್ರೆ ನೋಡಿ, ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಕರಿಯರ್ನ ಸಿಲೆಕ್ಟ್ ಮಾಡ್ಕೊಂಡಿರ್ತಾರೆ. ಕೆಲವೊಬ್ಬರು ಉದ್ಯಮಿಗಳಾಗಬೇಕು ಅಂದ್ಕೊಂಡಿರ್ತಾರೆ, ಇನ್ನು ಕೆಲವೊಬ್ಬರು ನಾವು ಸಿವಿಲ್ ಸರ್ವೆಂಟ್ಸ್, ನಾಗರಿಕ ಸೇವಾ ಅಧಿಕಾರಿ ಆಗಬೇಕು ಅಂದ್ಕೊಂಡಿರ್ತಾರೆ, ಇನ್ನು ಕೆಲವೊಬ್ಬರು ತಂದೆದಂಥ ಒಂದು ಸಾಮ್ರಾಜ್ಯ ಕಟ್ಟಬೇಕಂತ ಕೂಡ ಅಂದ್ಕೊಂಡಿರ್ತಾರೆ. ಅದಕ್ಕಾಗಿ ಎಲ್ಲ ಥರದ ತಜ್ಞರನ್ನ ಕರೆಸಿ ಅವ್ರ ಕಡೆಯಿಂದ ಮಾರ್ಗದರ್ಶನ ಮಾಡಿಸ್ತಾರೆ. ಸೊ ಆ ಮಾರ್ಗದರ್ಶನ ಅವ್ರಿಗೆ ಎದಕ್ಕೆ ಹೆಲ್ಪ್ ಆಗಬೇಕಂದ್ರೆ ತಮ್ಮ ಒಂದು ಕರಿಯರ್ನ ಒಂದು ಸೆಟ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಸಹಾಯ ಆಗುತ್ತೆ, ರೈಟ್. ಸೊ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಪ್ರೇರಣಾ ಅಂತ ಒಂದು ಹೊಸ ಸ್ಕೀಮ್ನ ಕೂಡ ಇವಾಗ ಇದರಲ್ಲಿ ಲಾಂಚ್ ಮಾಡಿದ್ದಾರೆ, ರೈಟ್. ಸೊ ಹಳೆಯ ವಿದ್ಯಾರ್ಥಿಗಳ ಸಹಭಾಗದಲ್ಲಿ ಬೇರು ಚಿಗುರು ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನೋಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಂತೇಳಿ. ಸೊ ಆಧುನಿಕ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳನ್ನು ಕೂಡ ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಿದ್ದಾರೆ. ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಉಡುಪಿ, ದಾವಣಗೆರೆ, ವಿಜಯಪುರ, ಮೈಸೂರು, ಮಂಡ್ಯ, ಧಾರವಾಡ ಇವೆಲ್ಲ ಜಿಲ್ಲೆ ನಾವು ಅದನ್ನು ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಲಾಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಟಕದ ಕ್ಯಾನ್ಸರನ್ನು ಪ್ರಾರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲು 20 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡಿಜಿಟಲ್ ಮ್ಯಾಮೋಗ್ರಾಫಿ ಯಂತ್ರವನ್ನು ಮತ್ತು KC ಜನರಲ್ ಆಸ್ಪತ್ರೆ ಬೆಂಗಳೂರು ಹಾಗೂ ಉಡುಪಿ, ಕೋಲಾರ, ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಕೋಲ್ಪೋಸ್ಕೋಪಿ ಅಂತೇಳಿ ಉಪಕರಣಗಳ ಖರೀದಿ ಒಟ್ಟಾರೆಯಾಗಿ 21 ಕೋಟಿಯಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನೋಡಿ. ಅಲ್ಟಿಮೇಟ್ಲಿ ಇದರಲ್ಲಿ ಏನಂದರೆ ಸ್ತನ ಕ್ಯಾನ್ಸರ್ನ ಕಡಿಮೆ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ತೇನೆ ಕೂಡ ಇದರಲ್ಲಿ ಹೇಳಲಾಗಿದೆ. ಅದು ಎಲ್ಲಿ ಏನೂ ಎಲ್ಲ ಬೇಕಾಗಿಲ್ಲ, ಬಟ್ ಒಂದು ಗೊತ್ತಿರಲಿ, ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಟಕ ಕ್ಯಾನ್ಸರ್ನ ಕಡಿಮೆ ಮಾಡಬೇಕು, ಎಲ್ಲಂದರೆ ಪ್ರಾಥಮಿಕ ಹಂತದಲ್ಲಿ ಅದನ್ನು ಕಡಿಮೆ ಮಾಡಬೇಕು ಅಂತ ಕೂಡ ಇದರಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಕಲಬುರಗಿ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಯಲ್ಲಿ ಮಕ್ಕಳ ಆರೋಗ್ಯ ಘಟಕವನ್ನು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ತಾಂತ್ರಿಕ ನೆರವಿನೊಂದಿಗೆ ಸ್ಥಾಪಿಸಲಾಗುವುದು ಕೂಡ ಇದರಲ್ಲಿ ಹೇಳಲಾಗಿದೆ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಇದು. ಇನ್ನೊಂದು ಪಾಯಿಂಟ್ ನೋಡಿ, ಇಲ್ಲಿ ಕಲ್ಯಾಣ ಕರ್ನಾಟಕ ಇವಾಗ ಇದರಲ್ಲಿ 7 ಜಿಲ್ಲೆಗಳಿರ್ತವೆ. ಮುಂಚೆ 6 ಇತ್ತು, ಇವಾಗ 1 ಜಿಲ್ಲೆ ಆ್ಯಡ್ ಆಗಿದೆ, ವಿಜಯನಗರ. ಸೊ ಇವಾಗ ಟೋಟಲ್ 7 ಡಿಸ್ಟ್ರಿಕ್ಟ್ಗಳಿದ್ದಾವೆ ಇದರಲ್ಲಿ, ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ. ಸೊ ಆ ಕಲ್ಯಾಣ ಕರ್ನಾಟಕದಲ್ಲಿ ಹೆಮೋಫಿಲಿಯಾ ಆ್ಯಂಡ್ ಥಾಲಾಸೇಮಿಯಾ ರೋಗಿಗಳಿಗೆ ಸೂಕ್ತ ಚಿಕಿತ್ಸಾ ಸೌಲಭ್ಯಗಳ ಕೊರತೆ ಇರುವುದರಿಂದ ಕಲಬುರಗಿ ಮತ್ತು ಕೊಪ್ಪಳ ICDT ಕೇಂದ್ರಗಳ ಬಲವರ್ಧನೆಗೆ 7 ಕೋಟಿ ರೂಪಾಯಿಗಳ ಒದಗಿಸಲಾಗುವುದು. ಸೊ ಇವೆಲ್ಲ ಜಸ್ಟ್ ಫಂಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಷ್ಟೆಷ್ಟು ಫಂಡ್ ಕೊಡ್ತೀವಿ ಏನೇನು ಅಂತ. ಆ್ಯಂಡ್ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಬೆಂಬಲ ನೀಡುವ ಮಹತ್ವಾಕಾಂಕ್ಷಿ ಯೋಜನಾ ಗೃಹಲಕ್ಷ್ಮಿ, ರೈಟ್. ನಾವು ಹೇಳಿದ್ವಿ ನೋಡಿ. ಸೊ 52,000 ಕ್ರೋರ್ಸ್ ರುಪೀಸ್ ಒಂದು 5 ಗ್ಯಾರಂಟೀಸ್ನ ಲಾಂಚ್ ಮಾಡಿದ್ದಾರೆ. ಆ 5 ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ತುಂಬ ಪ್ರಮುಖವಾಗಿರುವಂಥ ಒಂದು ಯೋಜನೆ ಇದು. ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪೀಸ್ ಅಂದರೆ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಕೊಡುವಂಥ ಒಂದು ಯೋಜನೆ ಇದು, ರೈಟ್. ಆ್ಯಂಡ್ ನೋಡಿ, ಇವಾಗ ಮಹಿಳೆಯರ ಒಂದು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಬೆಂಬಲ ನೀಡುವ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿಯಾಗಿದೆ, ರೈಟ್. ಅದರ ಅಡಿಯಲ್ಲಿ ಎಷ್ಟು ಅಂದರೆ 2,000 ರೂಪೀಸ್ ಪ್ರತಿ ಮನೆ ಯಜಮಾನಿಗೆ ಕೊಡಲಾಗುವುದು, ರೈಟ್. ಸೊ ಇದು ಇದ್ರ ಬಗ್ಗೆ ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣ ಬಗ್ಗೆ. ನೆಕ್ಸ್ಟ್ ನೋಡಿ, 2022ಕ್ಕಿಂತ ಮುಂಚೆ ಕ್ಷಯರೋಗ TB ಕ್ಷಯರೋಗವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಇಯರ್ ತುಂಬ ಇಂಪಾರ್ಟೆಂಟ್ ನೋಡಿ. ಸೊ ಕರ್ನಾಟಕದಲ್ಲಿ ಕ್ಷಯರೋಗ ಯಾವ ವರ್ಷಕ್ಕಿಂತ ಮುಂಚೆ ನಾವು ಅದನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ 2025 2025ಕ್ಕಿಂತ ಮುಂಚೆ ಅದನ್ನು ನಾವು ನಿರ್ಮೂಲೆಗೊಳಿಸ್ತೀವಿ ಅಥವಾ ಅಂದರೆ ಕಂಪ್ಲೀಟ್ಲಿ ಅದನ್ನು ನಿರ್ಮೂಲನೆಗೊಳಿಸ್ತೀವಿ ಅಥವಾ ಅದನ್ನು ತೆಗೆದುಹಾಕ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ, ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ. ಸೊ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಪಾಯಕಾರಿ ಸಾಂಕ್ರಾಮಿಕ ರೋಗಗಳು ಮತ್ತು ವೈರಲ್ ಸೋಂಕುಗಳನ್ನು ಪತ್ತೆ ಹಚ್ಚಲು ವೈರಲ್ ರಿಸರ್ಚ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಸ್ಥಾಪನೆ ಮಾಡ್ತೀನಿ ಕೂಡ ಹೇಳಿದ್ದಾರೆ. ಆ್ಯಂಡ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಲಾಗಿದೆ, ರೈಟ್. ಆ್ಯಂಡ್ ನೆಕ್ಸ್ಟ್ ನೋಡಿ, ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ
ಶತಮಾನೋತ್ಸವದ ನೆನಪಿಗಾಗಿ ಸೊ KR ಆಸ್ಪತ್ರೆ ಆವರಣದಲ್ಲಿ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಹೊರರೋಗಿ ವಿಭಾಗದ ಕಟ್ಟಡವನ್ನು ನಿರ್ಮಿಸಲಾಗುವುದು. ನೋಡಿ, ಸೊ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಯಶಸ್ವಿ ರಾಜನಂತಲೇ ಕರಿತೀವಿ. ಸೊ ಇಡೀ ಮೈಸೂರು ಒಡೆಯರ್ ಡೈನಾಸ್ಟಿಯಲ್ಲಿ ಅತ್ಯಂತ ಯಶಸ್ವಿ ಮತ್ತು ಅತ್ಯಂತ ಕ್ರಾಂತಿಕಾರಿ ಸುಧಾರಣೆ ತಂದಿರುವಂಥ ರಾಜ ಯಾರು ಅಂದರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೇಳಿ. ಸೊ ಅವ್ರ ಟೈಮಲ್ಲೇ ಇದು ಮೈಸೂರು ವೈದ್ಯಕೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರೋದು 1924ರಲ್ಲಿ. ಸೊ ಇವಾಗ 2024 ಅದಕ್ಕೆ ಎಷ್ಟು ಅಂದರೆ 100 ಇಯರ್ಸ್ ಆಗಿದೆ. ಆ 100 ಇಯರ್ಸ್ಗೋಸ್ಕರ ಈಗ ಅದೇ KR ಆಸ್ಪತ್ರೆ ಆವರಣದಲ್ಲಿ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಹೊರರೋಗಿ ಒಂದು ವಿಭಾಗ ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಲಾಗಿದೆ. ಬಟ್ ಇದು ತುಂಬ ಇಂಪಾರ್ಟೆಂಟ್, ಈ 100 ಇಯರ್ಸ್ ಕಂಪ್ಲೀಟ್ ಆಗಿದ್ದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಈಗ ಅದೇ ಗೃಹಲಕ್ಷ್ಮಿ ಬಗ್ಗೆ ಇಲ್ಲಿ ಮತ್ತೊಂದು ಸರಿ ಹೇಳಿದ್ದಾರೆ, ರಿಪೀಟ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ನೆಕ್ಸ್ಟು ಇಂಪಾರ್ಟೆಂಟ್ ಇಲ್ಲಿ ಅಂಗನವಾಡಿ ನೋಡಿ, ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಫೋನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಯೋಜನೆ, ರೈಟ್. ನೋಡಿ, ಅಂಗನವಾಡಿ ಮೂಲಕ ಕೈಗೊಳ್ಳುವ ಚಟುವಟಿಕೆಗಳನ್ನು ಸುಗಮಗೊಳಿಸಲು 90,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 75,938 ಸ್ಮಾರ್ಟ್ ಫೋನ್ಗಳನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಹಂಚುವಂಥ ಒಂದು ಕಾರ್ಯಕ್ರಮ, ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇವೆಲ್ಲ ಡಿಸೀಸ್ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವೆಲ್ಲ ಡಿಸೀಸ್ನ ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇವೆಲ್ಲ ಸ್ವಲ್ಪ ಗೊತ್ತಿಲ್ಲ ಡಿಸೀಸ್ ಬಗ್ಗೆ. ಆ್ಯಂಡ್ ಇನ್ನೊಂದು ಗ್ರ್ಯಾಚ್ಯುಟಿ ಸೌಲಭ್ಯ ಕೂಡ, ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಒಂದು ಗ್ರ್ಯಾಚ್ಯುಟಿ ಸೌಲಭ್ಯ ನಾವು ನೀಡಲಾಗುವುದು ಅಂತ ಹೇಳಿದ್ದಾರೆ. ಗ್ರ್ಯಾಚ್ಯುಟಿ ಗೊತ್ತಾಗುತ್ತೆ, ಒಂದು ಭತ್ಯೆ ಅಂತ ಹೇಳ್ತೀವಿ, ರೈಟ್. ಒಂದು ಗೌರವ ಭತ್ಯೆ ಅಂತ ಕೂಡ ಹೇಳ್ತೀವಿ, ಅದು ಕೂಡ ಕೊಡ್ತೀವಿ ಅಂತ ಇದರಲ್ಲಿ ಹೇಳಲಾಗಿದೆ. ಅಂದರೆ ಅಂಗನವಾಡಿ ಕಾರ್ಯಕರ್ತರ ಒಂದು ಸಬಲೀಕರಣದ ಒಂದು ಕ್ರಮಗಳಿವೆಲ್ಲ. ನೆಕ್ಸ್ಟ್ ನೋಡಿ, ಸೊ ನಿರಾಶ್ರಿತ ಬೌದ್ಧಿಕ ವಿಕಲಚೇತನರ ಆರೈಕೆ ಮತ್ತು ಸಂರಕ್ಷಣೆಗಾಗಿ 4 ಅನುಪಾಲನಾ ಕಾರಾಗೃಹ ಸ್ಥಾಪನೆ ಮಾಡ್ತೀನಿ ಕೂಡ ಇದರಲ್ಲಿ ಹೇಳಲಾಗಿದೆ, ರೈಟ್. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಸೊ 1,500 ವಿಶೇಷ ಚೇತನ ಅಂದರೆ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ ನೋಡಿ. ಸೊ ಹ್ಯಾಂಡಿಕ್ಯಾಪ್ ವಿಶೇಷ ಚೇತನರಿಗೆ 2024-25ನೇ ಸಾಲಿನಲ್ಲಿ ದ್ವಿಚಕ್ರ ವಾಹನವನ್ನು ವಿತರಿಸಲಾಗುವುದು. ಸೊ 2 ವೀಲರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಬಟ್ ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿಗೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೈತ್ರಿ, ಸೊ ಲಿಂಗತ್ವ ಅಲ್ಪಸಂಖ್ಯಾತರ ಬದುಕನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಮೈತ್ರಿ ಯೋಜನೆಯಡಿ ನೀಡುವ ಮಾಸಾಶನವನ್ನು 800, ಅಂದರೆ ಅದೇ ಮಂತ್ಲಿ ಏನು ಕೊಡ್ತಾ ಇದೆ ನೋಡಿ, ಅದು 800 ರೂಪಾಯಿಗಳಿಂದ ಇವಾಗ 1100 ರೂಪಾಯಿಗಳನ್ನು ಮಾಡಿದ್ದಾರೆ. ಅದು ಎಷ್ಟು ರೂಪಾಯಿ ಮಾಡಿದರೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಬಟ್ ಇದು ಮೈತ್ರಿ ಯೋಜನೆ ಅದಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ ಕೇಳ್ತಾರೆ. ಮೈತ್ರಿ ಯೋಜನೆ ಸಂಬಂಧಪಟ್ಟಿರೋದು ಸೊ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಅಂದರೆ ಥರ್ಡ್ ಜೆಂಡರ್ಸ್ ಅವರಿಗೆ ಸಂಬಂಧಪಟ್ಟಿದೆ. ಅವರನ್ನು ಆರ್ಥಿಕವಾಗಿ ಅವರನ್ನು ಬಲಪಡಿಸಬೇಕು ಅಂತೇಳಿ ತಂದಿರುವಂಥ ಒಂದು ಯೋಜನೆ ಇದು ಮೈತ್ರಿ ಅಂತೇಳಿ, ರೈಟ್. ನೆಕ್ಸ್ಟ್ ನೋಡಿ, ಮಾಜಿ ದೇವದಾಸಿಯರ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುವುದು. ಇವೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಒಂದ್ಸರಿ ನೋಡ್ಕೊಳ್ಳಿ ಇವೆಲ್ಲ ಕಾರ್ಯಕ್ರಮಗಳನ್ನು, ಅಂದರೆ ದೇವದಾಸಿಯರ ಒಂದು ಕಲ್ಯಾಣಕ್ಕಾಗಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೊ ಕರ್ನಾಟಕ ಅನುಸೂಚಿತ ಉಪಯೋಜನೆ, ಕರ್ನಾಟಕ ಅನುಸೂಚಿತ ಅಂದರೆ ನೋಡಿ SC/SP ಅಂತೇಳಿ, SC/SP ಇನ್ನೊಂದು ಬರುತ್ತೆ ನಿಮಗೆ ST/SP ಅಂತೇಳಿ. ಸೊ ನೋಡಿ, ಅನುಸೂಚಿತ ಉಪಯೋಜನೆ, ಸ್ಕೆಡ್ಯೂಲ್ ಕಾಸ್ಟ್ ಸಬ್ ಪ್ಲ್ಯಾನ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಸಬ್ ಪ್ಲ್ಯಾನ್. ನೋಡಿ, ಇದು ತುಂಬ ನ್ಯೂಸ್ದಾಗಿತ್ತು. ಈಗ ಆಲ್ಮೋಸ್ಟ್ ಇವಾಗ ನಿಮ್ಗೆ ಗೊತ್ತಿರ್ಬೋದು. ಸೊ ಇವಾಗ ಬಳ್ಳಾರಿ ಅಲ್ಲಿ ಒಬ್ಬ ನಿಮ್ಗೆ ಗೊತ್ತಿರೋಲ್ಲ, ನಾಗೇಂದ್ರ ಅಂತೇಳಿ ಮಿನಿಸ್ಟರ್, ಈಗ ಯಾವುದಂದರೆ ಅದು ವಾಲ್ಮೀಕಿ ಫಂಡಲ್ಲಿ ಕರಪ್ಷನ್ ಆಗಿದೆ ಅಂತೇಳಿ ಕೂಡ ತುಂಬ ನ್ಯೂಸ್ದಾಗಿತ್ತು. ಬಟ್ ಅವ್ರು ಇದಕ್ಕೆ ಏನು ಕ್ವಶನ್ ಕೇಳ್ತಾರೆ ಅಂದರೆ SC/SP ಮತ್ತು ST/SP ಅಂದರೆ ಏನು ಅಂತ ಕ್ವಶನ್ ಕೇಳ್ತಾರೆ. ಸೊ SC/SP ಅಂದರೆ ಸ್ಕೆಡ್ಯೂಲ್ ಕಾಸ್ಟ್ ಸಬ್ ಪ್ಲ್ಯಾನ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಎಸ್ ಪ್ಲ್ಯಾನ್. ಈ ಅಡಿಯಲ್ಲಿ SC/STದವರಿಗೆ ಅನುದಾನವನ್ನು ಇಟ್ಟಿರ್ತಾರೆ, ರೈಟ್. ಅವರ ಒಂದು ಡೆವಲಪ್ಮೆಂಟ್ಗೋಸ್ಕರ ಅನುದಾನವನ್ನು ಇಟ್ಟಿರ್ತಾರೆ. ಅದೇ ಅನುದಾನದಲ್ಲಿ ಕರಪ್ಷನ್ ಆಗಿದೆ ಅಂತ ಇವಾಗ ತುಂಬ ನ್ಯೂಸ್ದಾಗಿತ್ತು, ಗೊತ್ತಿರಲಿ, ರೈಟ್. ಸೊ ಇವಾಗ ನೋಡಿ, ಪರಿಶಿಷ್ಟ ಜಾತಿ ಉಪಯೋಜನೆಯಲ್ಲಿ 27,674 ಕೋಟಿ ಅನುದಾನ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆ ಅಂದರೆ ST/SPಯಲ್ಲಿ 11,404 ಕೋಟಿ ರೂಪಾಯಿ ಅನುದಾನವನ್ನು ಈಗ ಇದರಲ್ಲಿ ಇಡ್ತೀವಿ ಅಂತ ಇದರಲ್ಲಿ ಹೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್, ಅಂದರೆ ಆಲ್ಮೋಸ್ಟ್ ನೋಡಿ, ಸೊ 39,000 ಕೋಟಿ ರುಪೀಸ್ ಅನುದಾನವನ್ನು ಕೊಡ್ತೀವಿ ಅಂತ ಇದರಲ್ಲಿ ಹೇಳಲಾಗಿದೆ. ಸೊ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ವೈಜ್ಞಾನಿಕವಾಗಿ ಮತ್ತು ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿ ಮೀಸಲು ವರ್ಗೀಕರಣ ಮಾಡುವುದು ಸರ್ಕಾರದ ಧ್ಯೇಯವಾಗಿದೆ. ಈ ಕುರಿತು ಭಾರತ ಸಂವಿಧಾನ ಅನುಚ್ಛೇದ 41 ಅಗತ್ಯ ತಿದ್ದುಪಡಿ ತಂದು ಹೊಸದಾಗಿ ಕ್ಲಾಸ್ 3 ಸೇರ್ಪಡೆಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಜನರಿಗೆ ವಿರಳ ಮತ್ತು ದುಬಾರಿ ವೆಚ್ಚದ ಚಿಕಿತ್ಸಾ ಸೇವೆಗಳನ್ನು ಒದಗಿಸಲು 35 ಕೋಟಿ ರೂಪಾಯಿಗಳ ಕಾರ್ಪಸ್ ಫಂಡ್ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅಂದರೆ SC/ST ಸಮುದಾಯದವರಿಗೆ ಏನಾದರೂ ಯಾವುದೇ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಿಗಾದರೆ ಅದನ್ನು ಭರಿಸಬೇಕು ಅಂತೇಳಿ ಕೂಡ ಇಲ್ಲಿ ಕಾರ್ಪಸ್ ಫಂಡ್ನ ಸ್ಥಾಪನೆ ಮಾಡಿದ್ದಾರೆ. ಎಷ್ಟು 35,000 ಕಾರ್ಪಸ್ ಫಂಡ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಪದ್ಮಶ್ರೀ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಸ್ಮರಣಾರ್ಥ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಪೀಠವನ್ನು ಕೂಡ ಇದರಲ್ಲಿ ಸ್ಥಾಪನೆ ಮಾಡಲಾಗುವುದು ಅಂತ ಕೂಡ ಹೇಳಲಾಗಿದೆ.
ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಯಾರು ಅಂದರೆ ಇಲ್ಲಿ ಪದ್ಮಶ್ರೀ ಡಾಕ್ಟರ್ ಸಿದ್ಧಲಿಂಗಯ್ಯ ಅವ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು ಆ್ಯಂಡ್ ಅವ್ರ ಕಂಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಅವ್ರು ಬರೆದಿರುವಂಥ ಬುಕ್ಸ್ ಬಗ್ಗೆ ಕೂಡ ಕ್ವಶನಲ್ಲಿ ಕೇಳ್ಬೋದು, ರೈಟ್. ಇಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಬಿಡ್ತಾರೆ ಅದು ಸೆಕೆಂಡ್ರಿ, ಬಟ್ ಇಲ್ಲಿ ಸಿದ್ಧಲಿಂಗಯ್ಯ ಅವ್ರು ಬರೆದಿರುವಂಥ ಬುಕ್ಸ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ, ಅಥವಾ ಸಿದ್ಧಲಿಂಗಯ್ಯ ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳ ಕುರಿತು ನಿಮಗೆ ಕ್ವಶನ್ಸ್ ಕೇಳ್ಬೋದು.